ಶ್ರೀ ಗಣೇಶ ಸಹಿತ ಶಾರದಾ ಗುರುಭ್ಯೋ ನಮಃ. ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ತಜಂಭೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಮೊದಲಿಗೆ ನಮ್ಮ ಸಿದ್ಧಿವಿನಾಯಕನನ್ನು ಪ್ರಾರ್ಥಿಸಿಕೊಳ್ಳುತ್ತಾ ಇನ್ನು ಆರಾಧ್ಯ ದೈವವಾದ ಶ್ರೀ ಭ್ರಮರಾಂಬ ಸಹಿತ ಶ್ರೀ ಮಲ್ಲಿಕಾರ್ಜುನರ ಚರಣಾರವಿಂದಗಳಿಗೆ ಹಣೆಮಣೆದು ನಮ್ಮ ನಿಮ್ಮೆಲ್ಲರ ಜೀವನದುದ್ದಕ್ಕೂ ದಾರಿದೀಪವಾದ ಇನ್ನು ವಿದ್ಯಾಗುರುಗಳ ಚರಣಾರವಿಂದಗಳಿಗೆ ಹಣೆಮಣೆದು ಹಾಗೂ ಜನ್ಮದಾತರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ನಾಡಿನ ಸಮಸ್ತ ಗುರು ಹಿರಿಯರೇ, ಅಣ್ಣ ತಮ್ಮಂದಿರೇ, ಮಾತೆಯರೇ, ಮುದ್ದು ಮಕ್ಕಳೇ ಮತ್ತು ಸಮಸ್ತ ವಿದ್ಯಾರ್ಥಿಗಳೇ ಹಾಗೂ ನಮ್ಮ ದೇಶದ ಬೆನ್ನೆಲುಬಾಗಿರುವ ರೈತಾಪಿ ವರ್ಗದ ಕುಟುಂಬದವರೇ, ನಮ್ಮ ದೇಶವನ್ನು ಪ್ರೀತಿಯಿಂದ ರಕ್ಷಣೆ ಮಾಡುತ್ತಿರುವ ಸಮಸ್ತ ಸೈನಿಕ ವರ್ಗದ ಕುಟುಂಬದವರೇ, ತಮ್ಮೆಲ್ಲರ ಅಂತರಾತ್ಮದಲ್ಲಿರುವ ಆ ಚಿಜ್ಯೋತಿ ಶರಣು ಶರಣು ಪರಮಾತ್ಮನಿಗೆ ಸಹಸ್ರಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸುತ್ತಾ ಬನ್ನಿ, ಇಂದಿನಿಂದ ವ್ಯಾಸ ಪೌರ್ಣಿಮೆಯ ವಿಶೇಷ ದಿನಗಳನ್ನು ತಾವು ಮತ್ತು ನಾವು ಎಲ್ಲರೂ ಆ ಗುರುಭಕ್ತಿಯಿಂದ ಆಚರಿಸೋಣ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿದಯೇ ವಾಸಿಷ್ಠಾಯ ನಮೋ ನಮಃ. ಆ ವ್ಯಾಸ ಪರಮಾತ್ಮರು ನಮ್ಮೆಲ್ಲ ಸನಾತನ ಹಿಂದೂ ಧರ್ಮದವರಿಗೆ ಕೊಟ್ಟಿರತಕ್ಕಂಥ ಅತ್ಯಂತ ಪವಿತ್ರವಾದ ಒಂದು ವೈದಿಕ ಪರಂಪರೆಯನ್ನು ಅನುಸರಿಸುತ್ತಿರುವ ಎಲ್ಲರಿಗೂ ಸಹ ವೇದಗಳನ್ನು ವಿಭಜಿಸಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಹೀಗೆ ವೇದಗಳನ್ನು 4 ಪರಿಭಾಗಗಳನ್ನಾಗಿ ಮಾಡದಿದ್ದರೆ ನಮಗೆ ಎಷ್ಟೋ ಅನಾನುಕೂಲವಾಗುತ್ತಿತ್ತೇನೋ ಏನು. ಹಾಗಾಗಿ ಅವರಿಗೆ ವ್ಯಾಸ ಪರಮಾತ್ಮರಿಗೆ ಮತ್ತೊಮ್ಮೆ ಈ ವ್ಯಾಸ ಪೌರ್ಣಿಮೆಯ ಹಾಗೂ ಜಗದಾದಿ ಜಗದ್ಗುರು ಪಂಚಾಚಾರ್ಯರಿಗೆ, ನಾಡಿನ ಸಮಸ್ತ ಶಟಸ್ಥಲ ಬ್ರಹ್ಮಿ ಹರಗುರು ಚರಮೂರ್ತಿಗಳಿಗೆ, ನಾಡಿನ ಸಮಸ್ತ ಸಾಧು ಸಂತರಿಗೆ, ಶರಣರಿಗೆ, ಸತ್ಪುರುಷರಿಗೆ, ಸದಾ ಸನಾತನ ಧರ್ಮವನ್ನು ಅನುಸರಿಸುತ್ತಿರುವ ಮತ್ತೆಲ್ಲ ಗುರುಗಳಿಗೆ, ಅವರ ಅಂತರಾತ್ಮದಲ್ಲಿರುವ ಚಿಜ್ಯೋತಿ ಪರಮಾತ್ಮನಿಗೆ ಶರಣಾರ್ಥಿಗಳು ಹಾಗೂ ಅವರ ಚರಣಾರವಿಂದಗಳಿಗೆ ಪ್ರಣಾಮಗಳನ್ನು ತಿಳಿಸುತ್ತಾ, ಗುರುಗಳಲ್ಲಿ 5 ವಿಧದ ಗುರುಗಳು ಇರುತ್ತಾರೆ. ಅವರು ಯಾರೆಂದರೆ, ಒಂದು ಸೂಚಕ ಗುರುವು, ಒಂದು ವಾಚಕ ಗುರುವು, ಒಂದು ಪರಮ ಗುರುವು ಮತ್ತು ಬೋಧಕ ಗುರುವು ಎಂದು ವಿಭಜಿಸಿ ಹೇಳಬಹುದು. ಸೂಚಕ ಗುರುಗಳೆಂದರೆ ಯಾರು? ಉಪಾಧ್ಯಾಯರು, ಶಿಕ್ಷಕೇತರರು, ಟೀಚರ್ಸ್ ಹಾಗೂ ಪ್ರಾಚಾರ್ಯರನ್ನು ಸೂಚಕ ಗುರುವು ಎಂದು ಕರೆಯಲಾಗುತ್ತದೆ. ಅದೇ ರೀತಿ ವಾಚಕ ಗುರುಗಳೆಂದರೆ ಯಾರು? ಆಶ್ರಮ ಪ್ರಾಂಗಣದಲ್ಲಿರುವವರು, ಮಹಾಸ್ವಾಮಿಗಳನ್ನು ವಾಚಕ ಗುರುವು ಎಂದು ಕರೆಯುತ್ತಾರೆ. ಇನ್ನು ಪರಮಗುರು ಯಾರು? ಪ್ರಣವವನ್ನೇ ಜಪ ಮಾಡುವವರು, ಪವಿತ್ರ ಸನ್ಯಾಸತ್ವವನ್ನು ಸದಾ ಸ್ವೀಕರಿಸಿ ಅದನ್ನು ಕಠೋರ ರೀತಿಯಿಂದ ಆಚರಿಸುತ್ತಿರುವವರು, ಸನ್ಯಾಸತ್ವದಲ್ಲಿ ಯಾವತ್ತೂ ಸಹ ತಮ್ಮ ಕಾಮೇಷ್ಟಗಳನ್ನು ತೋರಿಸದೇ ಇರುವವರಿಗೆ ಪರಮಗುರುವು ಎಂದು ಕರೆಯುತ್ತಾರೆ. ಇನ್ನು ಬೋಧಕ ಗುರುವು ಅಂದರೆ ಉಪದೇಶ ಮಾಡುವವರಿಗೆ ಬೋಧಕ ಗುರುವು ಎಂದು ಕರೆಯುತ್ತಾರೆ. ಇವರ 4ನೇಯವರಾದರೆ 5ನೇಯವರು ನಿಷಿದ್ಧ ಗುರು ಅಂದರೆ ಉಗ್ರವಾದ ಮಾಟಮಂತ್ರವನ್ನು ಮಾಡುವವರು. ಇವರ ಹತ್ತಿರ ಯಾರೂ ಹೋಗದೇ ಇರತಕ್ಕಂಥ ನಿಷ್ಕ್ರಿಯ ಕಾರ್ಯಗಳನ್ನು ಮಾಡತಕ್ಕಂಥವರಿಗೆ ನಿಷಿದ್ಧ ಗುರು ಎಂದು ಕರೆಯುತ್ತಾರೆ. ಹೀಗಾಗಿ ಗುರುಗಳಲ್ಲಿ 5 ವಿಧದ ಗುರುಗಳು ಜಗತ್ತಿನಾದ್ಯಂತ ಇರಲು ಅನುಕೂಲಕರವಾದ ಒಂದು ವಾತಾವರಣ ಸೃಷ್ಟಿಸುವವನೇ ಆ ಭಗವಂತನಾಗಿದ್ದರೆ, ಆ ಭಗವಂತನಿಗೂ ಸಹ ತೋರಿಸುವವರು ಸಹ ಗುರುಗಳೇ ಆಗಿರುತ್ತಾರೆ. ಭಗವಂತ ಯಾರೆಂದು ತೋರಿಸಲು ಗುರುಗಳೇ ಬೇಕು ನಮಗೆ. ಭಗವಂತನಿಂದ ಗುರುವು ಸಿಗುತ್ತಾರೆ. ಗುರುವು ಇಲ್ಲದೇ ಇದ್ದರೆ ಅಸಲು ಪರಮಾತ್ಮರಿದ್ದಾರೆ ಎನ್ನುವ ವಿಷಯವನ್ನೇ ನಮಗೆ ತೋರಿಸಲು ಯಾರೂ ಇಲ್ಲದಂತಾಗುವ ಕಾರಣ ಗುರುವು ಸರ್ವಶ್ರೇಷ್ಠರು, ಗುರುವು ಸರ್ವ ಪರಮಾತ್ಮರು. ಗುರು ನಮ್ಮ ನಿಮ್ಮೆಲ್ಲರನ್ನು ಒಂದಕ್ಷರದಿಂದ ಹಿಡಿದು ಜೀವನದುದ್ದಕ್ಕೂ ನಮ್ಮ ಬೆನ್ನೆಲುಬಿಗೆ ನಿಂತು ಸದಾ ನಮಗೆ
ಆಶೀರ್ವದಿಸುತ್ತಾ ಸದಾ ನಮ್ಮ ಒಂದು ಏಳಿಗೆಯನ್ನೇ ಅವರ ಒಂದು ಆಶೀರ್ವಾದವೆಂದು ತಿಳಿದುಕೊಂಡು ನಾವು ನೀವೆಲ್ಲರೂ ಆ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಆ ಗುರುಗಳ ನೆರಳಿನಲ್ಲಿ ಜೀವನವಿರುವವರೆಗೆ ಸದಾ ಆ ಗುರುಗಳನ್ನು ಪ್ರೀತಿಸುತ್ತಾ ಆ ಗುರುಗಳ ಚರಣಾರವಿಂದಗಳಿಗೆ ಹಣೆ ಮಾಡಿದು ನಮಸ್ಕರಿಸುತ್ತಾ, ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಗುರುಗಳೇ ಯಾರೆಂದರೂ ಗೊತ್ತಿಲ್ಲದೇ ಇದ್ದರೂ ಸಹ ನಿಮಗೆ ಶಿಕ್ಷಣ ನೀಡುತ್ತಿರುವ ಶಾಲೆಯಲ್ಲಿರುವ ಅಥವಾ ಕಾಲೇಜಿನಲ್ಲಿರುವ ಗುರುಗಳಿಗೆ ನಮಸ್ಕಾರಗಳನ್ನು ತಿಳಿಸಿದರೆ ಸಾಕು. ಆ ಗುರುಗಳ ಒಂದು ಈ ಪುಣ್ಯ ಸ್ಮರಣೋತ್ಸವದ ಒಂದು ಉತ್ಸವವಾಗಿ ಆಚರಿಸುತ್ತಿರುವ ಗುರುಪೌರ್ಣಮಿಯಂದು ಎಲ್ಲ ಟೀಚರ್ಸ್ಗಳಿಗೂ, ಎಲ್ಲ ಮಾಸ್ಟರ್ಗಳಿಗೂ ಹಾಗೂ ಎಲ್ಲ ಪ್ರಾಚಾರ್ಯರಿಗೂ, ನಿಮ್ಮ ಒಂದು ಜೀವನಕ್ಕೆ ದಾರಿದೀಪವಾಗಿರತಕ್ಕಂಥ ಎಲ್ಲ ವಿದ್ಯಾಗುರುಗಳಿಗೆ ಸ್ಮರಿಸಿ ನಮಸ್ಕರಿಸಿ, ನಿಮಗೆ ಅನುಕೂಲವಾದರೆ ನಿಮ್ಮ ಹಳ್ಳಿಯಲ್ಲಿರುವ ವಿದ್ಯಾರ್ಥಿಗಳಾದರೆ ನಿಮಗೆ ಅನುಕೂಲವಾದ ಗುರು ಹಿರಿಯರನ್ನು ಪ್ರಾರ್ಥಿಸಿ ಅಥವಾ ಹತ್ತಿರದಲ್ಲಿರುವ ಹಿರೇಮಠದ ಜಂಗಮ ಮೂರ್ತಿಗಳ ಚರಣಾರವಿಂದಗಳಿಗೆ ನಮಸ್ಕರಿಸಿ ಬಂದರೂ ಆಯಿತು. ಅದೂ ಆಗದು ಇದ್ದರೆ ಮನೆಯಲ್ಲಿರುವ ನಿಮ್ಮ ಹೆತ್ತ ತಂದೆ ತಾಯಿಗಳ ಮೊದಲ ಗುರುವೆಂದೇ ಹೇಳುತ್ತಾರೆ. ಹಾಗಾಗಿ ಅವರ ಚರಣಾರವಿಂದಗಳಿಗೆ ನಮಸ್ಕರಿಸಿ, ಯಾರೇ ಎಲ್ಲಿಯಾದರೂ ನಿಮ್ಮ ಗುರುಗಳಿಗೆ ನಮಸ್ಕರಿಸಿದರೆ ಅರಿಶಿಣದಿಂದ ಮಾಡಿದ ತುಪ್ಪವನ್ನು ಕಲಸಿ ಅರಿಶಿಣದಿಂದ ಮಾಡಿದ ಅಕ್ಷತೆಯನ್ನು ನೀವೇ ತೆಗೆದುಕೊಂಡು ಹೋಗಿ ಆ ಗುರುಗಳ ಹಸ್ತಕ್ಕೆ ಕೊಟ್ಟು ಅವರ ಪಾದಗಳಿಗೆ ಹಣೆ ಹಚ್ಚಿ ನಮಸ್ಕರಿಸಿ, ಅವರ ಅಮೃತ ಹಸ್ತದಿಂದ ನಿಮ್ಮ ತಲೆಯ ಮೇಲೆ ಅಕ್ಷತೆಗಳನ್ನು ಹಾಕಿಸಿ ಅವರ ಆಶೀರ್ವಾದವನ್ನು ತೆಗೆದುಕೊಂಡು ಬಂದರೆ ಜೀವನದುದ್ದಕ್ಕೂ ನಿಮಗೆ ಸದಾ ಯಾವ ಎಡರು ತೊಡರುಗಳು ಬಾರದೇ ಇರುತ್ತವೆ. ಯಾರಿಂದಲೂ ಯಾವುದೇ ಥರದ ಕಷ್ಟಕರವಾದ ಒಂದು ಸನ್ನಿವೇಶಗಳು ಒದಗದೇ ಇರುತ್ತವೆ. ಹಾಗಾಗಿ ತಪ್ಪದೆ ಎಲ್ಲರೂ ಗುರುಗಳ ಆಶೀರ್ವಾದವನ್ನು ತೆಗೆದುಕೊಳ್ಳಿ. ಆ ಗುರುಗಳ ಒಂದು ಪುಣ್ಯ ದಿನವನ್ನು ಈ ಆಷಾಢ ಮಾಸದಲ್ಲಿ ಬರುವ ಪೌರ್ಣಮಿಯಂದು ಎಲ್ಲರೂ ಆಚರಿಸುತ್ತಾರೆ. ನಮಗೆ ಆ ಕೆಲಸವಿದೆ, ನಮಗೆ ಈ ಕೆಲಸವಿದೆ ಎಂದು ಹೇಳುವ ಒಂದು ಪ್ರವೃತ್ತಿಯನ್ನು ಹೊಂದಿರುವವರಿಗೆ ಈ ಆಷಾಢ ಮಾಸದಲ್ಲಿ ಯಾವ ಪ್ರವೃತ್ತಿಯನ್ನು, ಯಾವ ಪೂಜೆಗಳನ್ನು, ಯಾವ ಪುಷ್ಕರಗಳೂ ಇಲ್ಲದ ಒಂದು ಒಳ್ಳೆಯ ಸನ್ನಿವೇಶದ ಸುಸಂದರ್ಭದಲ್ಲಿ ಈ ಗುರುಪೌರ್ಣಮಿಯ ಒಂದು ವಿಶೇಷತೆ ಬಂದಿರುವುದರಿಂದ, ಪ್ರತಿ ವರ್ಷವೂ ಹೀಗೇ ಇರುವುದರಿಂದ ಇದನ್ನು ನಾವು ನೀವುಗಳೆಲ್ಲರೂ ಭಕ್ತಿಯಿಂದ, ಶ್ರದ್ಧೆಯಿಂದ, ಒಳ್ಳೆಯ ಆತ್ಮ ಸಂಸ್ಕರಣಾ ಮನೋಭಾವದಿಂದ ನಾವು ನೀವುಗಳಲ್ಲೂ ಆಚರಿಸಿ ಆ ಗುರುಗಳ ಕೃಪೆಗೆ ನಾವು ನೀವುಗಳು ಎಲ್ಲರೂ ವಿಶೇಷವಾಗಿ ಪಾತ್ರರಾಗೋಣ ಎಂದು ತಿಳಿಸುತ್ತಾ, ಅದೇ ರೀತಿಯಾಗಿ ಈ ವಾರದ ವಿಶೇಷ ಒಂದು ಟಿಪ್ಸ್ ಏನೆಂದರೆ ಜ್ಯೋತಿಷದ್ದು, ದುಡ್ಡು ನಿಲ್ಲದೇ ಇದ್ದರೆ ಯಜಮಾನರು ದುಡಿದು ಅವರ ಧರ್ಮಪತ್ನಿಯ ಕೈಗಾಗಲಿ ಅಥವಾ ಅವರಲ್ಲೇ ಆಗಲಿ ಇಟ್ಟುಕೊಂಡಾಗ ಎಷ್ಟು ದುಡಿದರೂ ದುಡ್ಡು ನಿಲ್ಲುತ್ತಿಲ್ಲ ಎಂದರೆ ಏನು ಮಾಡಬೇಕು ಎಂದಾದಾಗ ಮುಂದಿನ ಒಂದು ವಿಶೇಷತೆಯಲ್ಲಿ ತಿಳಿಸುತ್ತೇನೆ. ಬನ್ನಿ, ನಾವು ನೀವುಗಳೆಲ್ಲರೂ ಯಥಾಸ್ಥಿತಿಯಾಗಿ ಯಥಾರೀತಿಯಂತೆ ಪ್ರತಿ ವಾರದಂತೆ ವಾರ ಭವಿಷ್ಯದ ಕಡೆ ಗಮನವನ್ನು ಹರಿಸೋಣವೇ. ಮೊದಲಿಗೆ ಮೇಷರಾಶಿ ಮತ್ತು ಮೇಷ ಲಗ್ನದಲ್ಲಿ ಜನಿಸಿದವರ ವಿಶೇಷತೆಯನ್ನು ನೋಡುವುದಾದರೆ, ಈ ವಾರ ಮೇಷರಾಶಿಯವರು ವ್ಯವಹಾರದಲ್ಲಿ ನಿಮ್ಮ ಲೆಕ್ಕಪತ್ರಗಳನ್ನು ನಿರ್ವಹಣೆಯನ್ನು ಪಾರದರ್ಶಕವಾಗಿಟ್ಟುಕೊಳ್ಳುತ್ತೀರಿ. ಅನುಭವಿ ವ್ಯಕ್ತಿಯ ಮೂಲಕ ನೀವು ದೊಡ್ಡ ಪ್ರಯೋಜನಗಳನ್ನು ಸಹ ಪಡೆಯುವವರಿದ್ದೀರಿ. ನಿಮ್ಮ ಪ್ರೀತಿ ಪಾತ್ರರ ನಡುವೆ ಸಮಯ ಕಳೆಯಲು ನಿಮಗೆ ಹೀಗೆ ಸುಲಭವಾಗಿ ಅವಕಾಶ ಸಿಗುವ ಯೋಗವಿದೆ ನೋಡಿ. ಉದ್ಯೋಗಿಗಳನ್ನು ವರ್ಗಾವಣೆ ಮಾಡಬಹುದು. ಸ್ನೇಹಿತರೊಂದಿಗೆ ಕುಟುಂಬದ ಕಾರ್ಯಕ್ರಮದಲ್ಲಿ ತಾವುಗಳೆಲ್ಲರೂ ಭಾಗವಹಿಸಿ ಸಂತೋಷಿಸಿ ಮತ್ತು ಮನೋರಂಜನೆಯನ್ನು ಕಂಡುಕೊಳ್ಳುತ್ತೀರಿ. ಕೆಲವು ಕಷ್ಟಕರವಾದ ಕೆಲಸಗಳಲ್ಲಿ ಮುಂದುವರಿಯಲು ನಿಮಗೆ ಅವಕಾಶ ಸಿಗುತ್ತದೆ. ಅದರಲ್ಲಿ ಆಲೋಚಿಸಿ ಮುಂದುವರೆದರೆ ತುಂಬ ಉತ್ತಮವೆಂದೇ ತಿಳಿಸುತ್ತಾ, ನಿಮ್ಮ ಸ್ವಾರ್ಥದಲ್ಲಿ ನಂಬಿಕೆ ಇಡಿ. ನೀವು ವ್ಯಾಪಾರ ಮಾಡುವವರಾಗಿದ್ದರೆ ನಿಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿ. ನಿಮ್ಮ ಕೆಲಸದ ಒಳಗೆ ನಿಮ್ಮ ಕೈ ಕೆಳಗಿರುವ ಸದಾ ಕಡಿಮೆ ದರ್ಜೆಯ ನೌಕರದಾರರಿಗೆ ಸ್ವಲ್ಪ ವಿಶೇಷವಾಗಿ ಮಾನ್ಯತೆಯನ್ನು ಕೊಡಿ. ಅವರನ್ನು ಪ್ರೀತಿಯಿಂದ ಮತ್ತು ಪ್ರೀತಿಯಿಂದ ಅಪ್ಪಿಕೊಳ್ಳಿ. ಜೊತೆಗೆ ಅವರನ್ನು ಗೌರವದಿಂದ ಕಾಣುವುದರಿಂದ ನಿಮ್ಮ ವ್ಯಾಪಾರದಲ್ಲಿ ಸದಾ ಸಮೃದ್ಧಿಯನ್ನು ತಾವು ಕಾಣಿಕೊಳ್ಳುತ್ತೀರಿ. ಅದೇ ರೀತಿಯಾಗಿ ವಿಶೇಷವಾಗಿ ಇನ್ನು ನೋಡುವುದಾದರೆ, ನೀವುಗಳು ಪ್ರಗತಿಯ ಬಗ್ಗೆ ಈ ರೀತಿ ಮಾಡಿದಾಗ ಪ್ರಗತಿಯ ಬಗ್ಗೆ ಹೆಮ್ಮೆ ಪಡುವ ವಿಷಯ ನಿಮಗೆ ಸದ್ಯದಲ್ಲೇ ಬಂದು ಕಾಣಿಸುತ್ತದೆ. ಅದೇ ರೀತಿಯಾಗಿ ಸೋಮವಾರದಿಂದ ಗುರುವಾರದವರೆಗಿನ ಸಮಯವು ತುಂಬ ಉತ್ತಮವಾಗಿರುತ್ತದೆ. ವಿಶೇಷವಾಗಿ ಆರಂಭವು ತುಂಬ ಚೆನ್ನಾಗಿರುವುದಲ್ಲ. ಈ ವಾರದಲ್ಲಿ ವಿಶೇಷವಾಗಿ ತಾವುಗಳು ಒಂದು ಒಳ್ಳೆಯ ನಿರ್ಣಯವನ್ನು ತೆಗೆದುಕೊಂಡರೆ ತುಂಬ ಅನುಕೂಲವಾಗುವ ಒಂದು ಕಾರ್ಯ ನಿಮಗೆ ಅನುಕೂಲವಾಗುವುದು. ಯಾರನ್ನು ಬಹಿರಂಗವಾಗಿ ವಿರೋಧಿಸುವುದನ್ನು ಬಿಟ್ಟುಬಿಡಿ.
ಒಳ್ಳೆಯದಾಗುತ್ತದೆ. ಆದರೆ ಈ ವಾರದ ಒಂದು ವಿಶೇಷವಾದ ಪರಿಹಾರವನ್ನು ನೋಡುವುದಾದರೆ, ಪ್ರತಿದಿನ ಶಿವಲಿಂಗಕ್ಕೆ ನೀರನ್ನು ಅರ್ಪಿಸುವುದರಿಂದ ಅಥವಾ ನೀರನ್ನು ಹಾಕಿ ಬರುವುದರಿಂದ ಅಥವಾ ನೀರನ್ನು ಹಾಕಿಸಿ ಜಲಾಭಿಷೇಕವನ್ನು ಮಾಡಿಸಿಕೊಳ್ಳುವುದರಿಂದ ತುಂಬ ಸಂತೋಷಕರವಾದ ಒಂದು ಸಂಗತಿಯನ್ನು ತಾವು ಕಂಡುಕೊಳ್ಳುತ್ತೀರಿ. ಆದರೂ ವಾರ ಪೂರ್ತಿ ಓಂ ಹಂ ಹನುಮತೇ ನಮಃ ಎನ್ನುವ ಹನುಮಂತನ ಪ್ರಣವ ಮಂತ್ರವನ್ನು ಪಠಿಸಿ. ಈ ವಾರದ ಬಣ್ಣ ಕೆಂಪಾಗಿರುತ್ತದೆ. ಈ ವಾರದ ಶುಭ ಸಂಖ್ಯೆ 1 ಆಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಶುಭವನ್ನೇ ತಂದುಕೊಡುತ್ತದೆ. ಇನ್ನು ವೃಷಭ ರಾಶಿ ಮತ್ತು ವೃಷಭ ಲಗ್ನದಲ್ಲಿ ಜನಿಸಿದವರ ವಿಶೇಷತೆಯನ್ನು ನೋಡುವುದಾದರೆ, ವೈವಾಹಿಕ ಜೀವನವು ಮಧ್ಯಮವಾಗಿರುತ್ತದೆ. ಈ ವಾರ ಪೂರ್ತಿ ನಿಮ್ಮ ಹಿಂಜರಿಕೆಯ ಮನೋಭಾವದಿಂದ ನೀವು ಉತ್ತಮ ಪ್ರಯೋಜನಗಳನ್ನು ಪಡೆಯುವಲ್ಲಿ ಯಶಸ್ಸಾಗುತ್ತೀರಿ ಮತ್ತು ನವದಂಪತಿಗಳಿಗೆ ಸಂತಾನ ಪ್ರಾಪ್ತಿಯಾಗುವ ಸಾಧ್ಯತೆಗಳಿವೆ ಅಥವಾ ಮುನ್ಸೂಚನೆಗಳು ತಮಗೆ ಒದಗಿ ಬಂದು ಮನೆಯಲ್ಲಿ ಆನಂದಕರವಾದ ವಾತಾವರಣವನ್ನು ಅನುಕೂಲವಾಗಿ ಸೃಷ್ಟಿಸಿಕೊಳ್ಳುತ್ತೀರಿ. ಹಾಗೂ ನಿಮ್ಮ ಪ್ರೇಮ ಜೀವನದಲ್ಲಿ ನೀವು ಉತ್ತಮ ಯಶಸ್ಸನ್ನು ಪಡೆಯುವಲ್ಲಿ ಅನುಕೂಲವನ್ನು ಮಾಡಿಕೊಳ್ಳುತ್ತೀರಿ. ವೃತ್ತಿಯಲ್ಲಿ ಹೊಸ ಅವಕಾಶಗಳು ನಿಮಗೆ ಗೋಚರಿಸುತ್ತವೆ. ನೀವು ಸಿಕ್ಕಿಬಿದ್ದ ಹಣವನ್ನು ಮರಳಿ ಪಡೆಯುವುದು ಅಥವಾ ಕಳೆದುಕೊಂಡ ಹಣವನ್ನು ಮರಳಿ ಸಿಗುವ ಅವಕಾಶ, ಒಡವೆಗಳು ಕಳೆದಿದ್ದರೆ ಮರಳಿ ಸಿಗುವ ಅವಕಾಶ ಅಥವಾ ಅದು ಸಿಗುವ ಒಂದು ದಾರಿಯಾದರೂ ನಿಮಗೆ ನಿರ್ಣಾಯಕವಾಗಿ ಗೋಚರಿಸುತ್ತದೆ. ವೃತ್ತಿಯಲ್ಲಿ ಹೊಸ ಅವಕಾಶಗಳನ್ನು ಹುಡುಕಿಕೊಳ್ಳುತ್ತೀರಿ. ಅದೇ ರೀತಿಯಾಗಿ ನಿಮ್ಮ ಸಂಬಂಧಿಕರ ಬಗ್ಗೆ ಉತ್ತಮ ಭಾವನೆಗಳನ್ನು ಸದಾ ಇಟ್ಟುಕೊಳ್ಳಿ. ಒಳ್ಳೆಯ ವಾತಾವರಣವನ್ನು ನಿಮ್ಮ ಜೀವನದಲ್ಲಿ ಸೃಷ್ಟಿಸಿಕೊಳ್ಳಿ. ನೀವು ಪ್ರಾಯೋಗಿಕ ರೀತಿಯಲ್ಲಿ ನಿರ್ಧಾರಗಳನ್ನು ವಿಶೇಷವಾಗಿ ತೆಗೆದುಕೊಳ್ಳಬೇಕಾಗುತ್ತದೆ. ಎಚ್ಚರದಿಂದ ತೆಗೆದುಕೊಂಡರೆ ತುಂಬ ಅನುಕೂಲ. ಹೊಸ ವಾಹನ ಖರೀದಿಸುವ ಯೋಗವಿದೆ. ನೀವು ದೊಡ್ಡ ಕಂಪನಿಯಲ್ಲಿ ಉದ್ಯೋಗವನ್ನು ಪ್ರಸ್ತಾಪನೆಯಿಂದ ಅಥವಾ ಅವರನ್ನು ಕಂಡು ಪಡೆಯುವ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಹೊಸ ಅವಕಾಶಗಳನ್ನು ವಿಶೇಷವಾಗಿ ಈ ವಾರದಲ್ಲಿ ಪಡೆಯುವವರಿದ್ದೀರಿ. ವ್ಯಾಪಾರಸ್ಥರಿಗೆ, ಗ್ರಾಹಕರಿಗೆ, ಚಿಲ್ಲರೆ ವ್ಯಾಪಾರಸ್ಥರಿಗೆ ವಿಶೇಷವಾಗಿ ಒಂದು ಲಾಭ ಸಿಗುವ ವಾರ ನಿಮ್ಮದಾಗಲಿದೆ. ಇನ್ನು ವಿಶೇಷವಾಗಿ ನೋಡುವುದಾದರೆ, ನೀವು ವಿದೇಶದಲ್ಲಿ ಸಾಕಷ್ಟು ಹಣವನ್ನು ಖರ್ಚು ಮಾಡುವ ಸಾಧ್ಯತೆ ಇದೆ. ಆದಷ್ಟು ಎಚ್ಚರದಿಂದ ಆ ಕಾರ್ಯವನ್ನು ಮಾಡಿದರೆ ತುಂಬ ಅನುಕೂಲ. ಇನ್ನು ವಾರದಲ್ಲಿ ವಿಶೇಷ ದಿನಗಳನ್ನು ನೋಡುವುದಾದರೆ, ಶನಿವಾರದಿಂದ ವಿಶೇಷವಾಗಿ ತಾವುಗಳು ಜಾಗರೂಕತೆಯಿಂದ ಇದ್ದರೆ ತುಂಬ ಉತ್ತಮ. ಪ್ರಯಾಣದಲ್ಲಿ, ವ್ಯವಹಾರದಲ್ಲಿ, ಮಾತಿನ ಒಂದು ಚಕಮಕಿಯಲ್ಲಿ ತೊಂದರೆಗೀಡಾಗುವ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರದಿಂದ ಮುಂದುವರೆದರೆ ತುಂಬ ಅನುಕೂಲವಾದೀತು. ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ, ಪ್ರತಿದಿನ ರುದ್ರಾಷ್ಟಕವನ್ನು ಪಠಿಸಿ ಅಥವಾ ಕೇಳಿ ತುಂಬ ಅನುಕೂಲವಾಗುವ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ವಾರಪೂರ್ತಿ ಓಂ ದುಂ ದುರ್ಗಾಯೈ ನಮಃ ಎನ್ನುವ ದುರ್ಗಾ ಪರಮೇಶ್ವರಿಯ ಮಂತ್ರವನ್ನು ಪಠಿಸಿ. ಬಿಳಿಯ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 2 ಆಗಿದ್ದು ದಕ್ಷಿಣ ಮತ್ತು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಮಗೆ ಶುಭವನ್ನೇ ತಂದುಕೊಡುತ್ತದೆ. ಮಿಥುನ ರಾಶಿ ಮತ್ತು ಮಿಥುನ ಲಗ್ನದಲ್ಲಿ ಜನಿಸಿದವರ ವಿಶೇಷತೆಯನ್ನು ನೋಡುವುದಾದರೆ, ಇಮೇಲ್ ಮತ್ತು ಫೋನ್ ಕರೆ ಮೂಲಕ ನೀವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು. ಯುವಕರು ಹೊಸ ಉದ್ಯೋಗಾವಕಾಶಕ್ಕೆ, ಸಂದರ್ಶನಕ್ಕೆ ಅರ್ಥಾತ್ ಇಂಟರ್ವ್ಯೂ ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ. ಆ ಇಂಟರ್ವ್ಯೂವಿಗೆ ಹೋಗುವವರು ಸ್ವಲ್ಪ 1 ತಾಸಿನ ಮುಂಚೆ ಮೊಸರು ಮತ್ತು ಸಕ್ಕರೆಯನ್ನು ತಿಂದು ಆನಂತರ ನೀರು ಕುಡಿದು 1 ತಾಸಾದ ಮೇಲೆ ಇಂಟರ್ವ್ಯೂ ಫೇಸ್ ಮಾಡಿದರೆ ತುಂಬ ಅನುಕೂಲಕರವಾಗಿ ವಾದೀತು. ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೂ ಮತ್ತು ಇಂಟರ್ವ್ಯೂ ಹೋಗುವ ವಿದ್ಯಾರ್ಥಿಗಳಿಗೂ ಇದೇ ಆಗಿ ಬರುತ್ತದೆ. ಮಾಡಿಕೊಳ್ಳಿ. ತುಂಬ ಉತ್ತಮವಾದ ಒಂದು ಸಂದೇಶವನ್ನು ತಾವು ಪಡೆಯುತ್ತೀರಿ ಎಂದು ತಿಳಿಸುತ್ತಾ, ನೀವು ಯೋಜಿಸಿದ ಕಾರ್ಯಗಳು ಪೂರ್ಣಗೊಳ್ಳಬಹುದು. ಬುಧದ ಅತ್ಯುತ್ತಮ ಸ್ಥಾನವು ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ನಿಮಗೆ ಅವಕಾಶವನ್ನು ಒದಗಿಸುತ್ತಾನೆ. ಬುಧನು ನಿಮ್ಮ ಸಹೋದರರೊಂದಿಗೆ ನಿಮ್ಮ ಸಂಬಂಧವು ಉತ್ತಮವಾಗಿ ಒಂದು ಸೌಹಾರ್ದಯುತವಾಗಿ ಪ್ರೀತಿಯ ಸಂಕೇತವಾಗುತ್ತದೆ. ಅಣ್ಣ ತಂಗಿಯರ, ಅಕ್ಕ ತಮ್ಮಂದಿರ, ತಂದೆ ತಾಯಿಗಳ ಒಂದು ಪ್ರೀತಿಯ ಬಾಂಧವ್ಯ ಈ ವಾರದಲ್ಲಿ ಹೆಚ್ಚಾಗಲಿದೆ. ಆದರೂ ಸಹ ಅಗತ್ಯವಿರುವ ಸ್ನೇಹಿತರಿಗೆ ಸಹಾಯ ಮಾಡಲು ತಾವು ಯಾವುದೇ ಕಾರಣಕ್ಕೆ ಹಿಂಜರಿಯದಿರಿ. ಹಾಗೆಂದು ದುಡ್ಡನ್ನು ಕೊಟ್ಟು ಅವರಿಂದ ಅವಿಶ್ವಾಸಕ್ಕೆ ತಾವು ಕಾರಣರಾಗಬೇಡಿ. ಈ ಕಾರಣಕ್ಕಾಗಿ ಜನರು ನಿಮ್ಮನ್ನು ತುಂಬ ಒಳ್ಳೆಯ ವ್ಯಕ್ತಿ ಎಂದು ಪರಿಗಣಿಸುವ ವ್ಯವಸ್ಥೆ ಇದೆ. ಅದೇ ರೀತಿಯಾಗಿ ಕಾಣುತ್ತಾರೆಯೂ ಸಹ. ನಿಮ್ಮ ಉತ್ತಮವಾದ ಕೆಲಸದ ಕಡೆ ಸಂಪೂರ್ಣವಾಗಿ ಗಮನವನ್ನು ನೀಡಿ. ಉತ್ತಮವಾದ ಜೀವನವನ್ನು ನೀವು ಮಾಡುವುದರ ಜೊತೆಗೆ ಇತರರನ್ನು ಆಚರಿಸಲು ಬಿಡಿ. ಅನುಕೂಲಕರವಾಗಿರುತ್ತದೆ. ವಿಶೇಷವಾಗಿ ನೋಡುವುದಾದರೆ, ಸಮರ್ಪಣಾ ಮನೋಭಾವನೆ ಹೊಂದಿರುವ ನೀವು ಯಾರೊಂದಿಗೂ ವಾದವಿವಾದಕ್ಕೆ ಇಳಿಯಬೇಡಿ. ಮಂಗಳವಾರ ಮತ್ತು ಗುರುವಾರ ವಿಶೇಷ ದಿನವಾದ ಮಂಗಳಕರವಾದ ದಿನಗಳು ನಿಮ್ಮ ರಾಶಿಗೆ ಆಗಿ ಬರುತ್ತವೆ. ಅದೇ ರೀತಿಯಾಗಿ ಭಾನುವಾರ, ಸೋಮವಾರ ಮತ್ತು ಬುಧವಾರ ನೀವು ಸ್ವಲ್ಪ ಪ್ರಯಾಣದಲ್ಲಾಗಲಿ, ನಿಮ್ಮ ಜೀವನದುದ್ದಕ್ಕೂ ಅಥವಾ ಜೀವನದಲ್ಲಿ ಯಾವುದೇ ಕಾರಣವನ್ನು ಮಾಡುವಾಗ, ಯಾವುದೇ ಕೆಲಸವನ್ನು ಮಾಡುವಾಗ ಸ್ವಲ್ಪ ಎಚ್ಚರ ವಹಿಸಿ ಮಾಡಿದರೆ ತುಂಬ ಸಂತೋಷದಿಂದ ಇರಲು ಸಾಧ್ಯವಾಗುತ್ತದೆ.
ಇನ್ನು ಸಮಾಧಾನಕರವಾಗಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಶಿವನಿಗೆ ಬಿಲ್ಲೋಪತ್ರೆಗಳನ್ನು ಅರ್ಪಿಸಿ, ವಿಶೇಷವಾಗಿ ನಿಮಗೆ ಅನುಕೂಲವಾದರೆ ವಾರದಲ್ಲಿ ಒಂದು ಬಾರಿಯಾದರೂ ಹಳದಿ ಶಾಲು, ಆ ಭಗವಂತನಿಗೆ ವಿಚಿತ್ರವಾಗಿ ದೊಡ್ಡದಾಗಿರುವ ಒಂದು ಹಳದಿ ಶಾಲನ್ನು ಭಗವಂತನಿಗೆ ಅರ್ಪಿಸಿ ನಮಸ್ಕರಿಸಿ ತುಂಬ ಒಳ್ಳೆಯದಾಗುವ ಯೋಗವಿದೆ. ಅದೇ ರೀತಿಯಾಗಿ ಓಂ ಗಂ ಗಣಪತಯೇ ನಮಃ ಎನ್ನುವ ಗಣಪತಿಯ ಬೀಜಾಕ್ಷರಿ ಮಂತ್ರವನ್ನು ಸದಾ ಪಠಿಸುತ್ತೀರಿ. ಅದೇ ರೀತಿಯಾಗಿ ಹಳದಿ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 3 ಆಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಮಗೆ ಶುಭವನ್ನುಂಟು ಮಾಡುತ್ತದೆ. ಇನ್ನು ಕರ್ಕಾಟಕ ಲಗ್ನ ಮತ್ತು ಕರ್ಕಾಟಕ ರಾಶಿಯನ್ನು ನೋಡುವುದಾದರೆ ಈ ಇಡೀ ವಾರ ನಿಮಗೆ ಅದೃಷ್ಟವಾಗಿ ಕಂಡುಬರುತ್ತದೆ. ಮಾನಸಿಕವಾಗಿ ಸಾಕಷ್ಟು ನೀವು ನಿರಾಳತೆಯನ್ನು ಅನುಭವಿಸಿರುತ್ತೀರಿ. ನೀವು ಯಾವುದೇ ಕೆಲಸವನ್ನು ಪ್ರಾರಂಭಿಸಿದರೂ ಅದನ್ನು ಖಂಡಿತವಾಗಿಯೂ ಪೂರ್ಣಗೊಳಿಸಲು ಆಲೋಚನೆ ನಿಮ್ಮದಾಗಿರುತ್ತದೆ. ಇನ್ನು ತಾವುಗಳು ವಿಶೇಷವಾಗಿ ನೋಡುವುದಾದರೆ ಸಮಾಜ ಸೇವೆ ಮಾಡುವಲ್ಲಿ ಹಂಬಲ ನಿಮಗೆ ಜಾಗೃತವಾಗಿರುತ್ತದೆ ಮತ್ತು ಪ್ರೀತಿ ವಿಶ್ವಾಸದಿಂದ ಸಮಾಜ ಸೇವೆಯನ್ನು ಇಷ್ಟಪಟ್ಟು ಒಪ್ಪಿಕೊಂಡು ಮಾಡುವ ಒಂದು ಮನೋಭಾವ ನಿಮ್ಮಲ್ಲಿ ಮೂಡಿಬರಲಿದೆ. ನೀವು ವಿವಿಧ ಸಂಸ್ಥೆಗಳಿಂದ ಗೌರವವನ್ನು ಉಲ್ಲೇಖಗಳ ಸಹಿತವಾಗಿ ಪಡೆಯುತ್ತೀರಿ. ಆಧಾರ ಸಹಿತವಾಗಿ ಗೌರವವನ್ನು ಸ್ವೀಕರಿಸುವ ಒಂದು ವಾರ ನಿಮ್ಮದಾಗಲಿದೆ. ಆದರೂ ನಿಮ್ಮ ಕನಸುಗಳು ನನಸಾಗುವ ವಾರ ನಿಮ್ಮದಾಗಿದ್ದು ನೀವು ದೊಡ್ಡ ಒಪ್ಪಂದಕ್ಕೆ ಸಹಿ ಹಾಕುವ ಯೋಗವಿದೆ. ಹಾಕುವಾಗ ಸ್ವಲ್ಪ ಓದಿ ಅಥವಾ ಎಚ್ಚರ ವಹಿಸಿ ಅಥವಾ ನಿಮಗೆ ತಿಳಿಯದಿದ್ದರೆ ಮಾರ್ಗದರ್ಶಕರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಸಹಿ ಹಾಕಿದರೆ ತುಂಬ ಉತ್ತಮ. ಇಲ್ಲಂದರೆ ಮುಂದಿನ ದಿನಗಳಲ್ಲಿ ಕಠಿಣವಾದ ಸಂದರ್ಭಗಳನ್ನು ಎದುರಿಸಬೇಕಾದೀತು, ಎಚ್ಚರ. ಇನ್ನು ಈ ವಾರ ಆರಂಭದಲ್ಲಿ ನೀವು ಮಾಡಿದ ಕಠಿಣ ಪರಿಶ್ರಮದ ಆಹ್ಲಾದಕರ ಫಲಿತಾಂಶಗಳನ್ನು ನೀವು ವಿಶೇಷವಾಗಿ ಸಂತೋಷದಿಂದ ಪಡೆಯುತ್ತೀರಿ. ಆದರೂ ಸಹಭಾಗಿತ್ವ ಅಂದರೆ ಪಾರ್ಟ್ನರ್ಶಿಪ್ನಲ್ಲಿ ಮಾಡುವ ವ್ಯವಹಾರವು ಹೆಚ್ಚಿನ ಲಾಭವನ್ನು ನಿಮಗೆ ತಂದುಕೊಡುವುದಿದೆ. ಆತ್ಮೀಯರೊಂದಿಗೆ ಸಂತಸದಿಂದ ಸಮಯವನ್ನು ಈ ವಾರ ಪೂರ್ತಿ ಕಳೆಯುತ್ತೀರಿ. ಮತ್ತು ಮನಸ್ಸನ್ನು ಸದಾ ಆನಂದದಿಂದ ಉಲ್ಲಾಸದಿಂದ ಇಟ್ಟುಕೊಳ್ಳಲು ಪ್ರಯತ್ನಿಸುತ್ತೀರಿ. ಭಾನುವಾರ, ಸೋಮವಾರ ಮತ್ತು ಶನಿವಾರ ವಾರದಲ್ಲಿ ವಿಶೇಷವಾದ ಶೋಧನೆಗಳೆಂದೇ ತಿಳಿಸಬಹುದು. ಆದರೆ ಬುಧವಾರ ಮತ್ತು ಗುರುವಾರ ಸ್ವಲ್ಪ ಸಾಧಾರಣವಾಗಿರುವುದರಿಂದ ಎಚ್ಚರದಿಂದಿದ್ದರೆ ತುಂಬ ಉತ್ತಮವೆಂದು ತಿಳಿಸುತ್ತಾ ಬನ್ನಿ. ವಾರದಲ್ಲಿ ವಿಶೇಷವಾಗಿ ನೋಡುವುದಾದರೆ ಈ ವಾರದ ಪರಿಹಾರದಲ್ಲಿ ಶ್ರೀ ಹನುಮಂತನ ದೇವಸ್ಥಾನಕ್ಕೆ ಕೆಂಪು ಕಲ್ಲು ಸಕ್ಕರೆಯನ್ನಾಗಲಿ ಅಥವಾ ಸಿಂಧೂರವನ್ನಾಗಲಿ ಕೊಟ್ಟು ಆ ಹನುಮಂತನ ಆಶೀರ್ವಾದವನ್ನು ಪಡೆದುಕೊಂಡರೆ ತುಂಬ ಅನುಕೂಲವಾದೀತು. ಅದರ ಜೊತೆಗೆ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವಾಗಿರತಕ್ಕಂಥ ಓಂ ನಮಃ ಶಿವಾಯ ಎನ್ನುವ ಒಂದು ವಿಶೇಷವಾದ ಪರಮಾತ್ಮನ ಮಂತ್ರವನ್ನು ಸದಾ ಪಠಿಸುತ್ತೀರಿ. ತುಂಬ ಅನುಕೂಲವಾಗುತ್ತದೆ. ಹಾಲಿನ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 4 ಆಗಿದ್ದು ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣ ನಮಗೆ ಮಂಗಳವನ್ನುಂಟು ಮಾಡಲಿದೆ. ಇನ್ನು ಸಿಂಹ ಲಗ್ನ ಮತ್ತು ಸಿಂಹ ರಾಶಿಯಲ್ಲಿ ಜನಿಸಿದವರ ವಿಶೇಷತೆಯನ್ನು ನೋಡುವುದಾದರೆ ವಾರದ ಮಧ್ಯಭಾಗವು ನಿಮಗೆ ವಿಶೇಷವಾಗಿ ಮಂಗಳಕರವಾದ ದಿನಗಳೆಂದೇ ತಿಳಿಸಬಹುದು. ಸಿಬ್ಬಂದಿಯು ನಿಮಗೆ, ನೀವು ಕೆಲಸ ಮಾಡುವ ಕಾರ್ಯದಲ್ಲಿ ಸಿಬ್ಬಂದಿಯು ನಿಮಗೆ ತುಂಬ ವಿಶೇಷವಾಗಿ ನಿಷ್ಠೂರದಿಂದ ಮಾತನಾಡಿ ನಿಮ್ಮನ್ನು ಕಾರ್ಯಕ್ರಮಕ್ಕೆ ಅಥವಾ ನೀವು ಮಾಡುವ ಕಾರ್ಯಕ್ಕೆ ಜಾಗೃತಗೊಳಿಸುವ ಒಂದು ಅವಕಾಶ ನಿಮ್ಮದಾಗಲಿದೆ. ಅವರೊಂದಿಗೆ ಬೇಜಾರು ಮಾಡಿಕೊಳ್ಳಬೇಡಿ. ಉದ್ಯಮಿಗಳು ಹೊಸ ತಂತ್ರಜ್ಞಾನವನ್ನು ಬಳಸುವ ವ್ಯವಸ್ಥೆ ಇದೆ, ಅದು ನಿಮಗೆ ಅನುಕೂಲವಾಗುತ್ತದೆ. ಹೊಸ ತಂತ್ರಜ್ಞಾನಗಳನ್ನು ನಿಮ್ಮ ಆಫೀಸಿನಲ್ಲಿ ಅಳವಡಿಸುವ ಸಾಧ್ಯತೆ ಇದೆ. ಅದನ್ನು ತಾವು ಕಲಿತು ವಿಶೇಷವಾಗಿ ಮುಂದುವರೆದರೆ ತುಂಬ ಅನುಕೂಲವಾದೀತು. ಅದೇ ರೀತಿಯಾಗಿ ನೀವು ಆಹ್ಲಾದಕರ ಅನುಭವಗಳನ್ನು ಈ ವಾರದಲ್ಲಿ ಸಂತೋಷದಿಂದ ಕಳೆಯುತ್ತೀರಿ. ನಿಮ್ಮ ಮಹತ್ವಾಕಾಂಕ್ಷೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ನೀವು ಸ್ನೇಹಿತರೊಂದಿಗೆ ಕುಟುಂಬದ ಕೂಟದಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ. ವಿವಾಹಿತ ಜೀವನದಲ್ಲಿ ಏರಿಳಿತಗಳು ಸದಾ ಸಾಮಾನ್ಯವಾಗಿ ಎಲ್ಲರಿಗೂ ಇರುತ್ತವೆ. ಅದರಿಂದ ಜಿಗುಪ್ಸೆಗೆ ಒಳಗಾಗಬೇಡಿ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರೆಗೆ ಹಣ ಗಳಿಸುವ ಅವಕಾಶ ಸ್ವಲ್ಪ ಹೆಚ್ಚಾಗಿರುತ್ತದೆ. ಅದೇ ರೀತಿಯಾಗಿ ಹಿತೈಷಿಗಳು ಸಲಹೆಯ ಅವಕಾಶಗಳನ್ನು ನೀವು ಪಡೆದುಕೊಂಡರೆ ತುಂಬ ಅನುಕೂಲವಾದೀತು. ಮಂಗಳವಾರ ಮತ್ತು ಬುಧವಾರ, ಶನಿವಾರ ವಿಶೇಷವಾಗಿ ಮಂಗಳಕರವಾದ ದಿನಗಳೆಂದೇ ಈ ವಾರದಲ್ಲಿ ತಾವುಗಳು ಸಾಬೀತುಪಡಿಸಿಕೊಳ್ಳುವ ಅನುಕೂಲ ನಿಮ್ಮದಾಗಲಿದೆ. ಇನ್ನು ಸಂಗಾತಿಯಿಂದ ನೀವು ಬೆಂಬಲವನ್ನು ಸದಾ ನಿರೀಕ್ಷಿಸುತ್ತಿರುತ್ತೀರಿ. ಅವರ ಪ್ರೀತಿಯನ್ನು ಸಹ ಅಪೇಕ್ಷಿಸುವ ಒಂದು ಧರ್ಮದ ಕಾರ್ಯ ನಿಮ್ಮಿಂದ ಆಗುವುದಿದೆ. ನೀವು ಅದನ್ನು ತುಲನಾತ್ಮಕವಾಗಿ ವಿಶೇಷವಾಗಿ ಆಲೋಚಿಸಿ ತೆಗೆದುಕೊಂಡರೆ ತುಂಬ ಉತ್ತಮವಾದೀತು. ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ನೀರಿನಲ್ಲಿ 1 ಹನಿ ಗಂಗಾಜಲವನ್ನು ಮತ್ತು 2, 4 ಎಳ್ಳನ್ನು ಸೇರಿಸಿ 2 ಆಗಲಿ 4 ಆಗಲಿ ಆ ಗಂಗಾಜಲದ ನೀರಿನಲ್ಲಿ ಎಳ್ಳನ್ನು ಸೇರಿಸಿ ಸ್ನಾನ ಮಾಡಿದರೆ ತುಂಬ ವಾರಪೂರ್ತಿ ಶುಭವನ್ನೇ ಕಂಡುಕೊಳ್ಳುತ್ತೀರಿ. ಆದರೂ ಓಂ ನಮೋ ನಾರಾಯಣಾಯ ಎನ್ನುವ ವಿಶೇಷ ಮಂತ್ರವನ್ನು ವಾರಪೂರ್ತಿ ಪಠಿಸಿ ಅಥವಾ ಜಪಿಸಿ. ಬಂಗಾರದ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 5 ಆಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ಶುಭವನ್ನುಂಟು ಮಾಡಲಿದೆ.
ಇನ್ನು ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನದಲ್ಲಿ ಜನಿಸಿದವರ ವಿಶೇಷತೆಯನ್ನು ನೋಡುವುದಾದರೆ, ನೀವು ಹಳೆಯ ಮತ್ತು ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುವವರಿಗೆ ಈ ವಾರದಲ್ಲಿ ಸಂಪೂರ್ಣವಾಗಿ ಪರಿಹಾರವಾಗುವ ಸಾಧ್ಯತೆ ಇದೆ. ವಿಶೇಷವಾಗಿ ಅನುಭವಸ್ಥರಿಂದ ರೆಮಿಡಿಯನ್ನು ತೆಗೆದುಕೊಳ್ಳಿ, ತುಂಬ ಅನುಕೂಲವಾಗಬಹುದು. ಈ ವಾರ ನೀವು ಸಂತೋಷ ಮತ್ತು ಐಷಾರಾಮಿ ಜೀವನಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುವ ಒಂದು ವಿಶೇಷ ಮಾರ್ಗದರ್ಶನ ನಿಮ್ಮದಾಗಲಿದೆ. ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಪ್ರಯಾಣವು ಈ ವಾರ ವಿಶೇಷವಾಗಿ ಹೊರಗಡೆ ಹೋಗಿ ಬರುವ ಸಾಧ್ಯತೆ ಇದೆ. ಪೂರ್ವಿಕರ ವ್ಯವಹಾರವನ್ನು, ಅಂದರೆ ನಿಮ್ಮ ಹಿರಿಯರು ಮಾಡಿರುವ ವ್ಯವಹಾರವನ್ನು ಹೊರತುಪಡಿಸಿ ನೀವು ಇನ್ನೊಂದು ಹೊಸ ವ್ಯವಹಾರವನ್ನು ಸೃಷ್ಟಿಸಲು ಈ ವಾರ ತುಂಬ ಅನುಕೂಲವಾದ ಯೋಜನೆಯನ್ನು ತಾವು ಮಾಡಿಕೊಂಡಿರುತ್ತೀರಿ. ಅದನ್ನು ಮಾಡಿ ವಿಶೇಷವಾಗಿ ಸಕ್ಸಸ್ಸನ್ನು ಕಾಣುತ್ತೀರಿ. ನಿಗೂಢ ವಿಷಯಗಳನ್ನು ಅಧ್ಯಯನ ಮಾಡಲು ನೀವು ಹೆಚ್ಚಿನ ಆಸಕ್ತಿಯನ್ನು ತೆಗೆದುಕೊಂಡರೆ ತುಂಬ ಅನುಕೂಲವಾದೀತು. ಗ್ರಹಗಳ ಸ್ಥಾನ ಫಲಗಳನ್ನು ನೋಡುವುದಾದರೆ, ಉದ್ಯೋಗಗಳನ್ನು ಖರೀದಿಸಲಾಗುವುದು ಅಥವಾ ಉದ್ಯೋಗಗಳನ್ನು ನೀವು ಮಾಡುವ ಉದ್ಯೋಗದಲ್ಲಿ ವಿಶೇಷವಾಗಿ ಬದಲಾವಣೆಗಳನ್ನು ಸಹ ಕಂಡುಕೊಳ್ಳುವ ಅನುಕೂಲ ನಿಮ್ಮದಾಗಲಿದೆ. ನಿಮ್ಮನ್ನು ಪ್ರೇರೇಪಿಸುವ ಜನರು ನಿಮ್ಮ ಬೆನ್ನ ಹಿಂದೆ ಇರುತ್ತಾರೆ. ಅದೇ ರೀತಿಯಾಗಿ ನೀವು ಧಾರ್ಮಿಕ ಪ್ರವಾಸವನ್ನು ಯೋಜಿಸಿ ಅನುಕೂಲವಾದೀತು. ಆಸ್ತಿ ಖರೀದಿಸಿ ಅನುಕೂಲವಾಗುತ್ತದೆ. ಮಾರಾಟದಿಂದಲೂ ಸಹ ಅನುಕೂಲವಾಗುತ್ತದೆ. ವಿಶೇಷವಾಗಿ ಮಾರುವಾಗ, ತೆಗೆದುಕೊಳ್ಳುವಾಗ, ಸಹಿ ಮಾಡುವಾಗ ಅಗ್ರಿಮೆಂಟ್ ಇಲ್ಲದೆ, ಸಾಕ್ಷಿಗಳ ಒಂದು ಸಹಿ ಇಲ್ಲದೆ, ಗುರು ಹಿರಿಯರ ಮಾರ್ಗದರ್ಶನವಿಲ್ಲದೆ, ವಕೀಲರ ಮಾರ್ಗದರ್ಶನವಿಲ್ಲದೆ, ನಿಮ್ಮ ಪ್ರೀತಿ ಪಾತ್ರರ ಮಾರ್ಗದರ್ಶನವಿಲ್ಲದೆ ಮಾರಾಟವನ್ನಾಗಲಿ ಅಥವಾ ಖರೀದಿಸುವುದಾಗಲಿ ಮಾಡಿದರೆ ತುಂಬ ಅನಾನುಕೂಲವಾದೀತು. ಎಚ್ಚರ. ಇನ್ನು ನೀವು ಮಾಡುವ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಾಬಲ್ಯ ಹೆಚ್ಚಾಗುವ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ನೋಡುವುದಾದರೆ, ಮುಂದೂಡಿದ ನಿಮ್ಮ ಎಲ್ಲ ಕೆಲಸಗಳು ಈ ವಾರದಲ್ಲಿ ವಿಶೇಷವಾಗಿ ಅನುಕೂಲವಾಗುವ ಒಂದು ಕಾರ್ಯ ಮಾಡಿಕೊಳ್ಳುತ್ತೀರಿ. ನಿಮ್ಮ ಪ್ರವೃತ್ತಿಯಿಂದಾಗಿ ನೀವು ಗ್ರಾಹಕರನ್ನು ವಿಶೇಷವಾಗಿ ಸೆಳೆದುಕೊಂಡರೆ ತುಂಬ ಅನುಕೂಲ, ಕಳೆದುಕೊಂಡರೆ ತುಂಬ ಅನಾನುಕೂಲವಾದೀತು. ಹುಷಾರಾಗಿ ಗ್ರಾಹಕರೊಂದಿಗೆ ವರ್ತಿಸಿ ಮತ್ತು ಪ್ರವರ್ತನೆಯನ್ನು ಶುದ್ಧವಾಗಿಟ್ಟುಕೊಂಡರೆ ತುಂಬ ಅನುಕೂಲವಾದೀತು. ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ, ಪ್ರತಿದಿನ ಸೂರ್ಯನಿಗೆ ಒಂದು ಚಮಚ ನೀರಿನಿಂದ ಅರ್ಘ್ಯವನ್ನು ಕೊಟ್ಟು ಓಂ ನಮೋ ನಾರಾಯಣಾಯ ಎನ್ನುವ ಭಕ್ತಿಯಿಂದ ಮಂತ್ರವನ್ನು ಪಠಿಸಿ, ಅದೇ ರೀತಿಯಾಗಿ ಓಂ ಗಂ ಗಣಪತಯೇ ನಮಃ ಎನ್ನುವ ಶ್ರೀ ಸಿದ್ಧಿವಿನಾಯಕನ ಬೀಜಾಕ್ಷರಿ ಮಂತ್ರವನ್ನು ಪ್ರತಿದಿನ ಪಠಿಸಿ, ತುಂಬ ಅನುಕೂಲವಾಗುತ್ತದೆ. ಹಸಿರು ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 8 ಆಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣ ನಿಮಗೆ ಶುಭವನ್ನುಂಟು ಮಾಡಲಿದೆ. ತುಲಾ ರಾಶಿ ಮತ್ತು ತುಲಾ ಲಗ್ನದಲ್ಲಿ ಜನಿಸಿದವರ ವಿಶೇಷತೆಯನ್ನು ನೋಡುವುದಾದರೆ, ನೀವು ವಿದೇಶಿ ಪೌರತ್ವಕ್ಕಾಗಿ ಅರ್ಜಿ ಸಲ್ಲಿಸುತ್ತಿದ್ದರೆ ಈ ವಾರ ನಿಮಗೆ ಯಶಸ್ವಿಯಾಗಿ ಸಿಗುವ ಸಾಧ್ಯತೆ ಇದೆ. ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗಮನಾರ್ಹ ಯಶಸ್ಸನ್ನು ಪಡೆಯಬಹುದು. ವಾರದ ಆರಂಭವು ನಿಮಗೆ ವಿಶೇಷವಾಗಿ ಮಂಗಳಕರವಾಗಿರುತ್ತದೆ. ಧಾರ್ಮಿಕ ಕಾರ್ಯಗಳಲ್ಲಿ ತಾವೇನಾದರೂ ಪಾಲ್ಗೊಳ್ಳುವವರಿದ್ದರೆ ಉತ್ತಮ ಮತ್ತು ಉತ್ಸಾಹದಿಂದ ಅದರಲ್ಲಿ ಪಾಲ್ಗೊಳ್ಳಿ. ನಿಮ್ಮ ಜೀವನದುದ್ದಕ್ಕೂ ಶುಭವನ್ನೇ ಉಂಟು ಮಾಡುತ್ತಾನೆ ಭಗವಂತ. ನೀವು ಸರಿ ಎಂದು ಸಾಬೀತುಪಡಿಸಲು ನಿಮಗೆ ಉತ್ತಮ ಅವಕಾಶ ಸಿಗುವ ವಾರ ನಿಮ್ಮದಾಗಲಿದೆ. ಅದನ್ನು ರೂಢಿಸಿಕೊಳ್ಳಿ, ಅನುಕೂಲವಾದೀತು. ನಿಮ್ಮ ಖ್ಯಾತಿ ಮತ್ತು ವಿಖ್ಯಾತಿಗಳಿಗೆ ಈ ವಾರ ಸಂಪೂರ್ಣವಾಗಿ ಹೆಚ್ಚಿನ ಒಂದು ಸುಸಂದರ್ಭಗಳನ್ನು ತಂದುಕೊಡುವ ವ್ಯವಸ್ಥೆ ನಿಮ್ಮದಿದೆ. ಅದನ್ನು ಅನುಸರಿಸಿ ಸಂತೋಷದಿಂದಿದ್ದರೆ ತುಂಬ ಅನುಕೂಲವಲ್ಲವೇ? ಖ್ಯಾತಿಯ ಮತ್ತು ಆಡಳಿತಕ್ಕೆ ಸಂಬಂಧಿಸಿದ ಜನರು ನಿಮ್ಮನ್ನು ಉತ್ತಮ ಸ್ಥಾನಗಳಿಗೆ ತೆಗೆದುಕೊಂಡು ಹೋಗುವ ಸಾಧ್ಯತೆ ಇದೆ. ನಿಮ್ಮ ಆಫೀಸಿನಲ್ಲಿ ನಿಮ್ಮ ಬಾಸ್ ನಿಮಗೆ ಪ್ರಶಂಸನೀಯ ಮಾತುಗಳನ್ನಾಡಿ ನಿಮ್ಮ ಮನಸ್ಸನ್ನು ಪ್ರಫುಲ್ಲಿತವಾಗಿ ಸಂತೋಷದಿಂದಿಡಲು ಅವರೂ ಸಹ ನಿಮ್ಮ ಮೇಲೆ ಪ್ರೀತಿ ಕಾಳಜಿಯನ್ನು ತೋರಿಸಿ ವಿಶೇಷವಾಗಿ ಸಂತೋಷದಿಂದಿಡಲು ಪ್ರಯತ್ನಿಸುತ್ತಾರೆ. ಅದೇ ರೀತಿಯಾಗಿ ಕೌಟುಂಬಿಕ ಜೀವನವು ಸಾಕಷ್ಟು ತೃಪ್ತಿಕರವಾಗಿರುತ್ತದೆ. ಬಡ್ತಿ ಸಿಕ್ಕ ನಂತರ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಖುಷಿಯಾಗಿರುತ್ತದೆ. ಎಲ್ಲ ವಿದ್ಯಾರ್ಥಿಗಳ ಜೀವನ ತುಂಬ ಅನುಕೂಲವಾಗಲಿ ಅಥವಾ ಅನುಕೂಲವಾದ ಒಂದು ವಾರ ವಿದ್ಯಾರ್ಥಿಗಳಿಗೂ ಸಹ ವಿಶೇಷವಾಗಿ ಸ್ಥಾನಮಾನ ಸಿಗುವ ಸಾಧ್ಯತೆ ಇದೆ. ವಿಶೇಷವಾಗಿ ತಾವು ವಿದ್ಯಾರ್ಥಿಗಳು ಹೆಚ್ಚಿನ ಅಭ್ಯಾಸವನ್ನು ಮಾಡಿಕೊಂಡು ಅನುಕೂಲವಾಗಿ ಜೀವನವನ್ನು ಅಭಿವೃದ್ಧಿಗೊಳಿಸುತ್ತಾ ಮತ್ತು ತಂದೆ ತಾಯಿಗಳಿಗೆ ಗೌರವವನ್ನು ಸೂಚಿಸುತ್ತಾ ಬದುಕಿದರೆ ವಿದ್ಯಾರ್ಥಿಗಳ ಜೀವನ ಸದಾ ಸೌಖ್ಯವಾಗಿರುತ್ತದೆ. ಅದರಲ್ಲೂ ಸಹ ಎಲ್ಲ ವಿದ್ಯಾರ್ಥಿಗಳು ವಿಶೇಷವಾಗಿ ಮಾರ್ಗದರ್ಶನವನ್ನು ಗುರು ಹಿರಿಯರಿಂದ ಪಡೆದು ಎಲ್ಲ ವಿದ್ಯಾರ್ಥಿಗಳು ಈ ವಾರ ಗುರುಪೌರ್ಣಮಿ ಇರುವುದರಿಂದ ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಜೀವನದುದ್ದಕ್ಕೂ ಪಾಠ ಮಾಡಿದ ಶಿಕ್ಷಕ ಮತ್ತು ಶಿಕ್ಷಕೇತಿಯರ ಅಥವಾ ಶಿಕ್ಷಕಿಯರ ಪಾದಗಳಿಗೆ ನಮಸ್ಕರಿಸಿ ಅಥವಾ ಅವರನ್ನು ಭೇಟಿಯಾದರೆ ಸಾಕು, ನೀವು ಮಾಡಿದ ಪಾಪಗಳು ಸಾಧ್ಯವಾದಷ್ಟು ದೂರವಾಗಿ ನಿಮ್ಮ ಜೀವನಕ್ಕೆ ಅವರ ಮಾರ್ಗದರ್ಶನದ ಬೆಂಬಲ ಸದಾ
ಏಳೆಡೆಯ ನಾಗನ ಒಂದು ಆಶೀರ್ವಾದ ನಿಮಗೆ ಸದಾ ಸಿಗುತ್ತದೆಂದು ತಿಳಿಸುತ್ತಾ, ಇನ್ನು ವಿಶೇಷವಾಗಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಅಥವಾ ಕೇಳುವುದರಿಂದ ತುಂಬ ಅನುಕೂಲವಾದೀತು. ಅದೇ ರೀತಿಯಾಗಿ ಓಂ ದುಂ ದುರ್ಗಾಯೈ ನಮಃ ಎನ್ನುವ ವಿಶೇಷವಾದ ಮಾತೃ ಸ್ವರೂಪವಾದ ಮಂತ್ರವನ್ನು ಪಠಿಸಿ ಬಿಳಿಯ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 2 ಆಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಿಮಗೆ ಶುಭವನ್ನುಂಟು ಮಾಡಲಿದೆ. ಇನ್ನು ವೃಶ್ಚಿಕ ಲಗ್ನ ಮತ್ತು ವೃಶ್ಚಿಕ ರಾಶಿಯಲ್ಲಿ ಜನಿಸಿದ ವಿಶೇಷತೆಯನ್ನು ನೋಡುವುದಾದರೆ ನಿಮ್ಮ ವ್ಯವಹಾರವು ತುಂಬ ಈ ವಾರ ಪೂರ್ತಿ ಚೆನ್ನಾಗಿ ನಡೆಯಲಿದೆ. ಕುಟುಂಬದಲ್ಲಿ ಕೆಲವು ಶುಭ ಘಟನೆಗಳು ನಡೆಯುವ ಸಾಧ್ಯತೆ ಇದೆ. ಇಡೀ ವಾರ ನಿಮಗೆ ತುಂಬ ಒಳ್ಳೆಯ ಸುದ್ದಿಗಳನ್ನೇ ಫೋನಿನಲ್ಲಿಯೂ ಆಗಲಿ ನೇರವಾಗಿಯೇ ಆಗಲಿ ತಾವು ಆಲಿಸುತ್ತೀರಿ. ಇನ್ನು ಚಿಂತನಶೀಲತೆಯ ಮನೋಭಾವ ನಿಮ್ಮದಾಗಲಿದೆ. ಆ ಚಿಂತನಾಶೀಲತೆಯಲ್ಲಿಯೂ ಸಹ ತಾವು ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ. ಇನ್ನು ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಈ ವಾರದಲ್ಲಿ ದೊರೆತು ತಾವು ಸಂತೋಷದಿಂದಿರುವ ಸಾಧ್ಯತೆ ಹೆಚ್ಚಾಗಿದೆ. ನೀವು ವ್ಯಾಪಾರದಲ್ಲಿ ಅನಗತ್ಯವಾಗಿ ಹಣವನ್ನು ಖರ್ಚು ಮಾಡುವುದರಲ್ಲಿ ಸ್ವಲ್ಪ ಹಿಡಿತವಾಗಿ ಇಟ್ಟುಕೊಂಡು ಖರ್ಚು ಮಾಡಿದರೆ ತುಂಬ ಅನುಕೂಲವಾದೀತು. ನಿಮ್ಮ ಆಂತರಿಕ ಸಾಮರ್ಥ್ಯಗಳು ಸುಧಾರಿಸುತ್ತದೆ. ವಿದ್ಯಾರ್ಥಿಗಳು ನಿಮ್ಮ ಆಯ್ಕೆಯ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರವೇಶ ಪಡೆಯುವ ಸಾಧ್ಯತೆ ನಿಮಗೆ ಈ ವಾರ ಒದಗಿ ಬರಲಿದೆ. ಇನ್ನು ಕುಟುಂಬ ಸದಸ್ಯರೊಂದಿಗೆ ವಿದ್ಯಾರ್ಥಿಗಳು ಯಾವುದೇ ಭಿನ್ನಾಭಿಪ್ರಾಯವಿದ್ದರೆ ಅದನ್ನು ಪರಿಹರಿಸಿಕೊಂಡು ಜ್ಞಾನಾರ್ಜನೆಯ ಕಡೆಗೆ ನಿಮ್ಮ ಜೀವನವನ್ನು ಅನುಸರಿಸಿದರೆ ತುಂಬ ಉತ್ತಮವಾದೀತು. ವಿದ್ಯಾರ್ಥಿಗಳು ಮನೆಯವರೆಲ್ಲರನ್ನೂ ಎದುರು ಹಾಕಿಕೊಂಡು ನಿಮಗೆ ಬೇಕೆಂದ ಸಬ್ಜೆಕ್ಟೇ ಬೇಕೆಂದಾಗ ತಂದೆ ತಾಯಿಗಳಿಗೆ ಕಿರಿಕಿರಿಯನ್ನುಂಟು ಮಾಡಬೇಡಿ. ರೈತಾಪಿ ವರ್ಗದ ಮಕ್ಕಳಂತೂ ತುಂಬ ವಿಶೇಷವಾಗಿ ಮುಂದುವರಿಯುವ ಸಾಧ್ಯತೆ ಚೆನ್ನಾಗಿದೆ. ಎಲ್ಲ ವಿದ್ಯಾರ್ಥಿಗಳಿಗೂ ಶುಭವಾಗಲಿ ಎಂದು ಆಶಿಸುತ್ತಾ, ಮಾಧ್ಯಮ ವರ್ಗದವರೊಂದಿಗೆ ಸಂಬಂಧ ಹೊಂದಿರುವ ಜನರು ಸಹ ಸ್ಟಾರ್ ಆಗುವ ಅವಕಾಶಗಳನ್ನು ಸಹ ಪಡೆಯುವ ಸಾಧ್ಯತೆ ಈ ವಾರದಲ್ಲಿ ನಿಮಗೆ ಅನುಕೂಲವಾಗಿ ಸಿಗುವುದಿದೆ. ವಾರದ ಆರಂಭದಲ್ಲಿ ನೀವು ಸ್ವಲ್ಪ ತಾಳ್ಮೆಯನ್ನು ಕಾಯ್ದುಕೊಂಡರೆ ಈ ಎಲ್ಲ ವಿಶೇಷತೆಗಳನ್ನು ತಾವು ಕಣ್ಣಾರೆ ಕಾಣುತ್ತೀರಿ. ವಿಶೇಷವಾಗಿ ಸಂತೋಷದಿಂದಿರಲು ಅನುಕೂಲವಾಗಬಹುದು. ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು 108 ಸರ್ತಿ ಪ್ರತಿದಿನ ಸ್ನಾನವಾದ ನಂತರ ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನು ವಾರಪೂರ್ತಿ ಪಠಣೆ ಮಾಡಿ ತುಂಬ ಅನುಕೂಲವಾಗುವ ಸಾಧ್ಯತೆ ನಿಮ್ಮದಾಗಲಿದೆ. ಅದರ ಜೊತೆಗೆ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಭಕ್ತಿ ಶ್ರದ್ಧೆಯಿಂದ ಪಠಣೆ ಮಾಡಿ ಕೆಂಪು ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 1 ಆಗಿದ್ದು ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಯಾಣ ಸನ್ಮಂಗಳವನ್ನುಂಟು ಮಾಡಲಿದೆ. ಇನ್ನು ಧನಸ್ಸು ರಾಶಿ ಮತ್ತು ಧನಸ್ಸು ಲಗ್ನದಲ್ಲಿ ಜನಿಸಿದವರ ವಿಶೇಷತೆಯನ್ನು ನೋಡುವುದಾದರೆ ನಿಮ್ಮ ಜನಪ್ರಿಯತೆ ಮತ್ತು ಮಾರ್ಕೆಟಿಂಗ್ ಜ್ಞಾನದಲ್ಲಿ ತಂತ್ರಜ್ಞಾನಗಳಲ್ಲಿ ನೀವು ಉತ್ತಮ ಪ್ರಯೋಜನಗಳನ್ನು ಪಡೆಯುತ್ತೀರಿ. ನಿಮ್ಮ ಬುದ್ಧಿ ಕೌಶಲ್ಯಕ್ಕೆ ಪ್ರಶಂಸನೀಯ ಮಾತುಗಳನ್ನು ತಾವು ಈ ವಾರದಲ್ಲಿ ಆಲಿಸುತ್ತೀರಿ. ನೀವು ಕೆಲವು ದೊಡ್ಡ ಮತ್ತು ನಿರ್ದಿಷ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುವ ಸಾಧ್ಯತೆ ಈ ವಾರದಲ್ಲಿ ಒದಗಿ ಬರಲಿದೆ. ಕಠಿಣವಾಗಿ ಆ ನಿರ್ಧಾರಗಳನ್ನು ಗುರು ಹಿರಿಯರ ಆಶೀರ್ವಾದ ತೆಗೆದುಕೊಳ್ಳಿ. ಉತ್ತಮ ಒಂದು ಅನುಕೂಲ ನಿಮಗೆ ಒದಗಿ ಬರಲಿದೆ. ಸಂಪತ್ತಿನ ಆಗಮನಕ್ಕಾಗಿ ಹೊಸ ಸ್ತೋತ್ರಗಳನ್ನು ಅಭಿವೃದ್ಧಿಪಡಿಸಿ ಅನುಕೂಲವಾಗುವುದು. ಭಗವಂತನಲ್ಲಿ ಸ್ಮರಿಸಿ, ಗುರು ಹಿರಿಯರಲ್ಲಿ ಸ್ಮರಿಸಿ ದುಡಿದ ದುಡ್ಡು ಅನುಕೂಲವಾಗಿ ನಿಮಗೆ ವೃತ್ತಿಯಲ್ಲಿಯೂ ಸಹ ಅನುಕೂಲವಾದ ಒಂದು ಜೀವನ ನಿಮ್ಮದಾಗಲಿದೆ. ಅದೇ ರೀತಿಯಾಗಿ ನೀವು ಕೆಲವು ಉಡುಗೊರೆಗಳನ್ನು ಸಹ ಈ ವಾರದಲ್ಲಿ ಪಡೆಯುವ ಸಾಧ್ಯತೆ ಇದೆ. ಎಲ್ಲ ಕೆಲಸಗಳು ಸುಲಭವಾಗಿ ಮತ್ತು ಸುಲಲಿತವಾಗಿ ಪೂರ್ಣಗೊಳಿಸುವ ಒಂದು ವಾಕ್ಚಾತುರ್ಯ, ಬುದ್ಧಿಚಾತುರ್ಯ ನಿಮಗೆ ಒದಗಿ ಬರುವುದಿದೆ. ನೀವು ಸಾಲ ನೀಡಿದ ಹಣವನ್ನು ಸಹ ಮರಳಿ ಪಡೆಯುವ ಸಾಧ್ಯತೆ ಇದೆ. ಅದರಿಂದ ಸಂತೋಷದ ಸಾಧನೆಗಳು, ಒಂದು ಸಂತೋಷದ ಉತ್ಸಾಹಗಳು ನಿಮಗೆ ಹೆಚ್ಚಾಗಿ ಒದಗಿ ಬರಲಿವೆ. ಹಿರಿಯರ ಆಶೀರ್ವಾದವನ್ನು ವಿಶೇಷವಾಗಿ ಪಡೆಯುತ್ತೀರಿ. ನೀವು ಆರೋಗ್ಯಕ್ಕಾಗಿ ಹಣವನ್ನು ಖರ್ಚು ಮಾಡುತ್ತೀರಿ. ವಿದೇಶದ ಪ್ರವಾಸದ ಒಂದು ಸಾಧ್ಯತೆ ನಿಮಗೆ ಒದಗಿ ಬರುವ ಸಾಧ್ಯತೆ ಅನುಕೂಲವಿದೆ. ಹಠಾತ್ ವಿದೇಶಕ್ಕೆ ಹೋಗುವ ಅನುಕೂಲವೂ ಸಹ ನಿಮ್ಮದಾಗಿ ಒದಗಿ ಬರಬಹುದು. ಇನ್ನು ಮಕ್ಕಳ ವೃತ್ತಿಯಲ್ಲಿ ಬರುವ ಅಡೆತಡೆಗಳನ್ನು ನಿವಾರಣೆ ಮಾಡುವ ಒಂದು ಆಲೋಚನೆ ನಿಮ್ಮದಾಗುತ್ತದೆ. ಎಲ್ಲ ವಿದ್ಯಾರ್ಥಿಗಳು ವಿಶೇಷವಾಗಿ ಗಮನ ಹರಿಸಬೇಕಾದರೆ ಓಂ ಶ್ರೀಂ ಐಂ ಶ್ರೀಂ ಸೌಹು ಎನ್ನುವ ಒಂದು ಸರಸ್ವತಿಯ ಬೀಜ ಮಂತ್ರವನ್ನು ಪಠಿಸಿ. ಏನು? ಓಂ ಶ್ರೀಂ ಐಂ ಶ್ರೀಂ ಸೌಹು ಎನ್ನುವ ವಿಶೇಷ ಸರಸ್ವತಿಯ ಮಂತ್ರವನ್ನು ಪಠಿಸಿದರೆ ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆ ವಿಶೇಷವಾಗಿ ಅಭಿವೃದ್ಧಿ ಹೊಂದುವಲ್ಲಿ ಯಾವ ಎರಡು ಮಾತಿಲ್ಲ. ಇನ್ನು ಪರಿಹಾರವನ್ನು ನೋಡೋಣ ಬನ್ನಿ. ಬಡವರಿಗೆ ಅನ್ನದಾನ ಮಾಡಿ ಶಿವಲಿಂಗದ ಮೇಲೆ ಎಳ್ಳು ಮಿಶ್ರಿತ ನೀರನ್ನು ಅಭಿಷೇಕ ಮಾಡಿಸಿಕೊಂಡರೆ ಧನಸ್ಸು ರಾಶಿಯವರಿಗೆ ವಿಶೇಷವಾದ ಒಂದು ಜೀವನ, ನಿಮ್ಮತ್ತು ಮಾರ್ಗದರ್ಶನ ಮತ್ತು ಆರೋಗ್ಯ ಎಲ್ಲವೂ ಕುಟುಂಬದೊಂದಿಗೆ ಸಂತೋಷದಿಂದಿರಲು ಅನುಕೂಲವಾಗಬಹುದು. ಅದರ ಜೊತೆಗೆ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ಭಕ್ತಿ ಶ್ರದ್ಧೆಯಿಂದ ಪಠಣೆ ಮಾಡಿ ಹಳದಿ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 9 ಆಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಸನ್ಮಂಗಳವನ್ನುಂಟು ಮಾಡುತ್ತದೆ. ಮಕರ ರಾಶಿ ಮತ್ತು ಮಕರ ಲಗ್ನದಲ್ಲಿ ಜನಿಸಿದವರ ವಿಶೇಷತೆಯನ್ನು ನೋಡುವುದಾದರೆ ಈ ವಾರ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಾಬಲ್ಯ
ಇದ್ದಲ್ಲಿಯೇ ಹೆಚ್ಚಾಗುವ ಸಾಧ್ಯತೆ ಇದೆ. ವ್ಯಾಪಾರದಲ್ಲಿ ಅನಿರೀಕ್ಷಿತ ಲಾಭಗಳಿಂದಾಗಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ಹಕ್ಕುಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಗುರು ಹಿರಿಯರನ್ನು ಭೇಟಿಯಾಗುವ ಒಂದು ವಾತಾವರಣ ನಿಮಗೆ ಸೃಷ್ಟಿಯಾಗುವ ಯೋಗವಿದೆ. ನಿಮ್ಮ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಸಂಗಾತಿಯ ಆರೋಗ್ಯ ಉತ್ತಮವಾಗಿ ಅಭಿವೃದ್ಧಿಗೊಳ್ಳುತ್ತದೆ. ಮನಸ್ಸಿನಲ್ಲಿ ಸಂತೃಪ್ತಿಯ ಭಾವನೆ ನಿಮ್ಮದಾಗಿರುತ್ತದೆ. ಮನೆಯಲ್ಲಿ ಮದುವೆ ಇತ್ಯಾದಿ ಚರ್ಚೆಗಳು ನಡೆಯುವ ಸಾಧ್ಯತೆ ಇದೆ. ವೈವಾಹಿಕ ಜೀವನವು ತುಂಬ ರೊಮ್ಯಾಂಟಿಕ್ ಆಗಿ ತಾವು ಇಟ್ಟುಕೊಳ್ಳುವಲ್ಲಿ ಭಗವಂತನ ಆಶೀರ್ವಾದ ನಿಮ್ಮ ಬೆನ್ನ ಹಿಂದಿರುತ್ತದೆ. ಅದೇ ರೀತಿಯಾಗಿ ಹಿತೈಷಿಗಳ ಸಲಹೆಯನ್ನು ಪಾಲಿಸಿ, ಅವರನ್ನು ಕಡೆಗಣಿಸಬೇಡಿ. ಹಿತೈಷಿಗಳನ್ನು ಮರ್ಯಾದೆಯಿಂದ ಪ್ರೀತಿಸಿ ಗೌರವಿಸಿ ಅನುಕೂಲವಾದೀತು. ಲಾಭ ಗಳಿಸಲು ಹೊಸ ಅವಕಾಶಗಳು ಈ ವಾರದಲ್ಲಿ ನಿಮಗೆ ಒದಗಿ ಬರಲಿವೆ. ಭಾನುವಾರ ಮತ್ತು ಸೋಮವಾರಗಳು ತುಂಬ ಚೆನ್ನಾಗಿ ನಿಮಗೆ ಅನುಕೂಲಕರವಾಗಿ ಆಗಿ ಬರುತ್ತದೆ. ಇನ್ನು ಅಪಾಯಕಾರಿ ಹೂಡಿಕೆಯು ನಿಮಗೆ ಲಾಭದಾಯಕವಾಗುತ್ತದೆ. ಅದನ್ನು ಉಪಾಯದಿಂದ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ತೊಡಗಿಸಿದರೆ ಅದರಿಂದ ನಿಮಗೆ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳುವ ಅನುಕೂಲ ನಿಮ್ಮದಾಗಲಿದೆ. ಅದರ ಜೊತೆಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತೆ ಕಡೆಗೆ ಗಮನವನ್ನು ಕೊಡುವುದನ್ನು ಎಲ್ಲರಿಗೂ ತಿಳಿಸಿ ನೀವು ಮಾಡಿ. ಬುಧವಾರ ಮತ್ತು ಶನಿವಾರ ಶುಭವಾಗಿಲ್ಲದ ಕಾರಣ ಸಾಧಾರಣವಾದ ವಾರಗಳಾದ ಕಾರಣ ಸ್ವಲ್ಪ ಎಚ್ಚರದಿಂದಿದ್ದರೆ ತುಂಬ ಉತ್ತಮವೆಂದು ತಿಳಿಸುತ್ತಾ, ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಹಸುವಿಗೆ ಹಸಿರು ಹುಲ್ಲನ್ನು ತಿನ್ನಿಸಿದರೆ ತುಂಬ ಅನುಕೂಲವಾದೀತು. ಆ ತಾಯಿಯನ್ನು, ಆ ಗೋಮಾತೆಯನ್ನು ಮುಂದಿನಿಂದ ಹಿಂದಿನವರೆಗೆ ಸ್ಪರ್ಶಿಸಿ ಆ ತಾಯಿಯ ಆಶೀರ್ವಾದವನ್ನು ತೆಗೆದುಕೊಂಡರೆ ತುಂಬ ಅನುಕೂಲಕರವಾದ ವಾರವೆಂದೇ ನಿಮಗೆ ಹೇಳಬಹುದು. ಅದರ ಜೊತೆಗೆ ಓಂ ನಮಃ ಶಿವಾಯ ಎನ್ನುವ ಶಿವನ ಸನಾತನ ಧರ್ಮವನ್ನು ಅನುಸರಿಸುತ್ತಿರುವ ಶಿವನ ಒಂದು ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಸದಾ ಪಠಿಸುತ್ತೀರಿ. ತುಂಬ ಅನುಕೂಲವಾದೀತು. ಆಕಾಶದ ನೀಲಿವರ್ಣ ಆಗಿ ಬರುತ್ತದೆ. ಇನ್ನು ಈ ವಾರದ ಶುಭ ಸಂಖ್ಯೆ 10 ಆಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣ ನಿಮಗೆ ಸದಾ ಶುಭವನ್ನು ತಂದುಕೊಡುತ್ತದೆ. ಈ ವಾರ ಪೂರ್ತಿ ಜನ್ಮದಿನವನ್ನು ಹಾಗೂ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಿರುವವರಿಗೆ ಶತಮಾನಂ ಭವತೆ ಶತಾಯು ಪುರುಷ ಶತೇವೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ ಎಂದು ತಿಳಿಸುತ್ತಾ, ಇನ್ನು ಈ ವಾರದ ಟಿಪ್ಸ್ ನೋಡುವುದಾದರೆ, ದುಡ್ಡು ನಿಲ್ಲದಿದ್ದರೆ, ಎಷ್ಟು ದುಡಿದರೂ ನಿಮ್ಮ ಕೈಯಲ್ಲಿ ಹಣವಿಲ್ಲದಿದ್ದರೆ, ಸದಾ ತಾವುಗಳು ಸಾಲಗಾರರಿಂದ ಮುಕ್ತರಾಗದೇ ಇರುವ ಒಂದು ವಿವೇಚನೆ ನಿಮ್ಮದಾಗಿದ್ದರೆ ಹೀಗೆ ಮಾಡಿ. 11 ಮಂಗಳವಾರ ಅಶ್ವತ್ಥ ಮರಕ್ಕೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ದಂಪತಿಗಳು ಸಮೇತವಾಗಿ ಸೇರಿ ತುಪ್ಪದ ದೀಪವನ್ನು ತೆಗೆದುಕೊಂಡು ಹೋಗಿ 11 ಪ್ರದಕ್ಷಿಣೆ ಆದ ನಂತರ ನಿಮ್ಮ ಮನಸ್ಸಿನಲ್ಲಿರುವ ಸಮಸ್ತ ಸಂಕಷ್ಟಗಳನ್ನು ಆ ಭಗವಂತನ ಮುಂದೆ ಹೇಳಿ ನಮಸ್ಕರಿಸಿ, ಪ್ರತಿ ವಾರವೂ ಸಹ ತೆಗೆದುಕೊಂಡು ಆ ದೇವಸ್ಥಾನಕ್ಕೆ ಆಗಲಿ ಅಥವಾ ಅರಳಿ ಮರದ ಕಟ್ಟೆಗೆ ಹೋಗುವಾಗ ಸ್ವಲ್ಪ ಸಿಹಿ ಕೋವಾವನ್ನು ಮನೆಯಲ್ಲಾಗಲಿ ಅಥವಾ ಬೇಕರಿಯಲ್ಲೇ ಆಗಲಿ ತೆಗೆದುಕೊಂಡು ಹೋಗಿ ಬರುವಾಗ ಅದನ್ನು 16 ಉಂಡೆಗಳನ್ನಾಗಿ ಮಾಡಿ ಆ ಒಂದು ಅಶ್ವತ್ಥ ಮರಕ್ಕೆ ನೈವೇದ್ಯವನ್ನು ಮಾಡಿ ಅದರಲ್ಲಿರುವ ದೇವರಿಗೆ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣುರೂಪಿಣಿ, ಅಗ್ರತೋ ಶಿವರೂಪಾಯ, ವೃಕ್ಷರಾಜಾಯ ನಮೋಸ್ತುತೆ, ರಾಜರಿಗೆ ರಾಜನಾಗಿರತಕ್ಕಂಥ ಅಶ್ವತ್ಥ ಮರದ ಒಂದು ಪ್ರದಕ್ಷಿಣೆಯನ್ನು ಪ್ರೀತಿ ಮತ್ತು ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ನೀವು ನಮಸ್ಕರಿಸಿ ಮನೆಗೆ ಬರುವಾಗ ಸಮಯ 6 ಗಂಟೆಯ ಒಳಗಾಗಿದ್ದರೆ ತುಂಬ ಅನುಕೂಲ. 4 ರಿಂದ 6 ಸಮಯದಲ್ಲಿ ಇದನ್ನು ಮಾಡಿ ತುಂಬ ವಿಶೇಷವಾಗಿ ಮನೆಯಲ್ಲಿ ದುಡ್ಡು ಉಳಿಯುತ್ತದೆ. ನಿಮ್ಮ ಮನಸ್ಸಿನ ಜೀವನದಂತೆ ನಿಮ್ಮ ಕಾಲಚಕ್ರದಲ್ಲಿ ನಿಮಗೆ ಸಂಪೂರ್ಣವಾಗಿ ಅನುಕೂಲಕರವಾದ ಒಂದು ಧನ ಸಂಪಾದನೆ ನಿಮಗೆ ಅನುಕೂಲವನ್ನು ತಂದುಕೊಡುತ್ತದೆ. ಇನ್ನು ಕುಂಭರಾಶಿಯತ್ತ ಗಮನವನ್ನು ಹರಿಸುವುದಾದರೆ, ಸುಸಂದರ್ಭಗಳನ್ನು ಸರಿಯಾಗಿ ನಿರ್ಣಯಿಸುವುದು, ಸೂಕ್ತವಾದ ಒಂದು ಆಲೋಚನೆ ತೆಗೆದುಕೊಳ್ಳುವುದು ಈ ವಾರ ನಿಮಗಾಗಬೇಕಾಗಿದೆ. ಅದನ್ನು ಆಚರಿಸುತ್ತೀರಿಯೂ ಸಹ. ಇನ್ನು ಭೌತಿಕ ಸೌಕರ್ಯಗಳು ಸಂಪೂರ್ಣವಾಗಿ ಹೆಚ್ಚಾಗುತ್ತವೆ. ಬೌದ್ಧಿಕ ಕುಶಾಗ್ರಮತೆ ನಿಮಗೆ ಹೆಚ್ಚಲಿದೆ, ಅಂದರೆ ಬುದ್ಧಿವಂತಿಕೆ ಹೆಚ್ಚಾಗಲಿದೆ. ನಿಕಟ ಸಂಬಂಧಿಗಳ ಸಹ ಲಾಭವನ್ನು ಸಹ ವಿಶೇಷವಾಗಿ ಪಡೆಯುತ್ತೀರಿ. ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ತಾವು ನಡೆಯುತ್ತೀರಿ. ಇನ್ನು ಸಮಾಜದಲ್ಲಿ ನಿಮ್ಮ ಇಮೇಜ್ ತುಂಬ ಚೆನ್ನಾಗಿರಲಿದೆ. ಆಫೀಸಿನಲ್ಲಿಯೂ ಸಹ ಒಳ್ಳೆಯ ಗೌರವಯುತವಾಗಿ ಬದುಕುವ ಜೀವನ ನಿಮ್ಮದಾಗಲಿದೆ. ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಜೀವನದಲ್ಲಿ, ಕುಟುಂಬದಲ್ಲಿ ಮತ್ತು ಬಂಧುತ್ವದಲ್ಲಿ ವಿಶೇಷವಾಗಿ ಇಬ್ಬರು ದಂಪತಿಗಳ ಆಶೀರ್ವಾದಕ್ಕೆ, ಉತ್ತಮರ ಆಶೀರ್ವಾದಕ್ಕೆ ಗುರಿಯಾಗುವ ಸಾಧ್ಯತೆ ಇದೆ. ಅದನ್ನು ಸಂತೃಪ್ತಿಯಾಗಿ ಸ್ವೀಕರಿಸಿ ತುಂಬ ಒಳ್ಳೆಯದಾಗುತ್ತದೆ. ಇನ್ನು ಮುಂದಿನ ಜೀವನ ತುಂಬ ಅನುಕೂಲಕರವಾಗಿ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ತಾವು ನಡೆಯುವ ಸುಸಂದರ್ಭ ಒದಗಿ ಬರುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಸರ್ಕಾರಿ ಕೆಲಸದಲ್ಲಿ ನೀವು ಉತ್ತಮ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ. ಸಮಯವನ್ನು ಸಂಪೂರ್ಣವಾಗಿ ವಿಶೇಷತೆಯಿಂದ ಬಳಸಿಕೊಳ್ಳಿ. ನಿಮ್ಮ ದಕ್ಷತೆಯನ್ನು ಸಮರ್ಥವಾಗಿ ಬಳಸಿಕೊಳ್ಳುವಲ್ಲಿ ಈ ವಾರದಲ್ಲಿ ತಾವು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ಹಿರಿಯ ಅಧಿಕಾರಿಗಳೊಂದಿಗಿನ ನಿಮ್ಮ ಸಂಬಂಧವು ವಿಶೇಷವಾಗಿ ಉತ್ತಮ ಮಾರ್ಗದರ್ಶನದೊಂದಿಗೆ ಸೌಹಾರ್ದಯುತವಾಗಿರುತ್ತದೆ ಎಂದು ತಿಳಿಸುತ್ತಾ, ಈ ವಾರ ನಿಮಗೆ ಸಂತೋಷವನ್ನೇ ನೀಡುತ್ತದೆ ಮತ್ತು ಪ್ರತಿ ಪ್ರಭೇದಗಳಲ್ಲಿಯೂ ಸಹ ತಮ್ಮ ಜೀವನದಲ್ಲಿ ಉತ್ಸಾಹದಿಂದ
ಒಂದು ಆಚರಣೆಯನ್ನು ಮಾಡಿಕೊಳ್ಳಿ. ಗುರು ಹಿರಿಯರನ್ನು ಗೌರವಿಸಿ ನಿಮ್ಮ ತಂದೆ ತಾಯಿಗಳಿಗೆ ಪಾದಕ್ಕೆ ನಮಸ್ಕರಿಸಿ ಅವರಿಂದ ಅರಿಶಿಣದ ಅಕ್ಷತೆಗಳನ್ನು ಆಶೀರ್ವಾದವಾಗಿ ತೆಗೆದುಕೊಂಡರೆ ತುಂಬ ವಿಶೇಷವಾಗಿ ತಾವು ಅನುಕೂಲತೆಯನ್ನು ಪಡೆದುಕೊಳ್ಳುತ್ತೀರಿ. ಸಾಧ್ಯವಾದಷ್ಟು ನೀವು ಇದರೊಂದಿಗೆ ಸುಳ್ಳು ಕಲ್ಪನೆಗಳಿಂದ ದೂರವಿದ್ದರೆ ತುಂಬ ಅನುಕೂಲವಾದೀತು. ಭಾನುವಾರ ಮತ್ತು ಶನಿವಾರ ಸ್ವಲ್ಪ ಸಾಧಾರಣವಾಗಿರುವುದರಿಂದ ಏನಾದರೂ ಸ್ವಲ್ಪ ವಿವೇಚಿಸಿ ಆಲೋಚಿಸಿ ಪ್ರಯಾಣದಲ್ಲಾಗಲಿ ಮಾತಿನಲ್ಲಾಗಲಿ ಹಿಡಿತವನ್ನು ಇಟ್ಟುಕೊಂಡರೆ ತುಂಬ ಒಳ್ಳೆಯದಾಗುತ್ತದೆ. ಇನ್ನು ಪರಿಹಾರವನ್ನು ನೋಡುವುದಾದರೆ ಹನುಮಾನ್ ಚಾಲೀಸವನ್ನು ಪಠಿಸಿ ಬಜರಂಗಿ ಅಂದರೆ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ನಮಸ್ಕರಿಸಿ ಅನುಕೂಲವಾದರೆ ಅಲ್ಲಿ ಸಿಹಿ ರವೆ ಲಾಡುಗಳನ್ನು ಹಂಚಿ ಬಂದರೆ ತುಂಬ ಅನುಕೂಲವಾಗುತ್ತದೆ. ಅದರೊಂದಿಗೆ ಓಂ ನಮಃ ಶಿವಾಯ ಎನ್ನುವ ಪ್ರಣವ ಪಂಚಾಕ್ಷರಿಯ ಮಂತ್ರವನ್ನು ಪಠಿಸಿ ಆಕಾಶದ ನೀಲಿ ವರ್ಣ ಸಂಪೂರ್ಣವಾಗಿ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 10 ಆಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಮಗೆ ಶುಭವನ್ನುಂಟು ಮಾಡಲಿದೆ. ಇನ್ನು ಮೀನ ರಾಶಿ ಮತ್ತು ಮೀನ ಲಗ್ನದಲ್ಲಿ ಜನಿಸಿದವರ ವಿಶೇಷತೆಯನ್ನು ನೋಡುವುದಾದರೆ ನಿಮ್ಮ ಬೌದ್ಧಿಕ ಸಾಮರ್ಥ್ಯವು ವಿಸ್ತರಿಸಲು ಈ ವಾರದಲ್ಲಿ ಸಂಪೂರ್ಣವಾಗಿ ತಾವುಗಳು ಪ್ರಯತ್ನಿಸಿದರೆ ತುಂಬ ಉತ್ತಮವಾದ ಒಂದು ಜೀವನವನ್ನು ಅನುಸರಿಸುತ್ತೀರಿ. ಅದೇ ರೀತಿಯಾಗಿ ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸುವ ಅನುಕೂಲವಾದ ವಾರ ನಿಮ್ಮದಾಗಲಿದೆ. ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ನಿಮಗೆ ಸುಲಭವಾದ ಆಲೋಚನೆಯು ಬಂದೊದಗುವುದಿದೆ. ನಿಮಗೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಅತ್ಯುತ್ತಮವಾಗಿರುತ್ತದೆ. ಎಲ್ಲರೊಂದಿಗೂ ಪ್ರಶಂಸೆಗೆ ಒಳಗಾಗುತ್ತೀರಿ. ಅದರ ಜೊತೆಗೆ ತಂದೆ ತಾಯಿಗಳೊಂದಿಗೆ ಅಂದರೆ ಪೋಷಕರೊಂದಿಗೆ ಸಂಬಂಧವು ತುಂಬ ಪ್ರೀತಿ ವಾತ್ಸಲ್ಯದಿಂದ ಕೂಡಿರುತ್ತದೆ. ದಾಂಪತ್ಯ ಜೀವನದಲ್ಲಿರುವವರು ಧರ್ಮಪತ್ನಿಯೊಂದಿಗೆ ಪ್ರೀತಿಯಿಂದಿರುತ್ತೀರಿ. ಇನ್ನು ವಿವಾಹವಾಗದೇ ಇರುವ ವಿದ್ಯಾರ್ಥಿನಿಯರು ತಂದೆ ತಾಯಿಯರ ಒಂದು ಪಾದಗಳಿಗೆ ನಮಸ್ಕರಿಸಿ ಅವರಿಂದ ಅರಿಶಿಣದಿಂದ ತಯಾರು ಮಾಡಿದ ಅಕ್ಷತೆಯನ್ನು ಆಶೀರ್ವಾದವಾಗಿ ಮಸ್ತಕದ ಮೇಲೆ ಅಂದರೆ ತಲೆಯ ಮೇಲೆ ಹಾಕಿಸಿಕೊಂಡು ವಿದ್ಯಾಭ್ಯಾಸವನ್ನು ಮುಂದುವರೆಸಿ ತುಂಬ ಜೀವನದಲ್ಲಿ ಯಶಸ್ಸನ್ನು ತಾವು ಕಂಡುಕೊಳ್ಳುತ್ತೀರಿ. ಅದರೊಂದಿಗೆ ತಂದೆ ತಾಯಿಯನ್ನು ಹೆಚ್ಚಾಗಿ ಗೌರವಿಸಿ ಪ್ರೀತಿಸಿ ಮನೆಯಲ್ಲಿರುವ ಗುರು ಹಿರಿಯರನ್ನು ಭಕ್ತಿ ಶ್ರದ್ಧೆಯಿಂದ ಪ್ರೀತಿಸಿ ಆರೈಕೆ ಮಾಡಿ ತುಂಬ ವಿಶೇಷ ಲಾಭವನ್ನು ತಾವು ಪಡೆಯುತ್ತೀರಿ. ಇನ್ನು ವಿಶೇಷವಾಗಿ ನೋಡುವುದಾದರೆ ಹಣದ ಹೂಡಿಕೆಗೆ ಸಂಬಂಧಿಸಿದ ಅಂದರೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರಿಗೆ ಹೊಸ ಆಲೋಚನೆಗಳು ಬಂದರೆ ತುಂಬ ಅನುಕೂಲವಾದೀತು. ಹೊಸ ಕಂಪನಿಗಳಿಗೆ ಅದನ್ನು ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡಿ ವಿಶೇಷವಾಗಿ ಮುಂದಿನ ದಿನಗಳಲ್ಲಿ ಲಾಭವನ್ನು ತಾವು ಕಂಡುಕೊಳ್ಳುತ್ತೀರಿ. ಜೊತೆಗೆ ನೀವುಗಳು ಪ್ರಭಾವಿ ವ್ಯಕ್ತಿಗಳಿಂದ ಮಾರ್ಗದರ್ಶನವನ್ನು ಪಡೆಯುವ ವಾರ ನಿಮ್ಮದಾಗಲಿದೆ. ಮಂಗಳವಾರ ಮುಂದ ಶನಿವಾರದವರೆಗಿನ ಸಮಯವು ತುಂಬ ವಿಶೇಷವಾದ ದಿನಗಳೆಂದೇ ತಿಳಿಸಬಹುದು. ಮನೆಯಲ್ಲಿ ಪರಿಹಾರ ಮಾಡುವುದಾದರೆ ಪ್ರತಿದಿನ ಕರ್ಪೂರದಿಂದ ನಿಮ್ಮ ದೇವರ ಜಗಲಿಯ ಮೇಲೆ 2 ದೇವರುಗಳನ್ನು ಒಂದೇ, ಉದಾಹರಣೆಗೆ ಗಣಪತಿಯ ವಿಗ್ರಹಗಳನ್ನು 2 ಇಡುವುದಾಗಲಿ, ಶಿವನ ವಿಗ್ರಹಗಳನ್ನು 2 ಇಡುವುದಾಗಲಿ, ಯಾವುದೇ ದೇವತಾರಾಧನೆಯನ್ನು ಮಾಡುವವರು ಜಗಲಿಯ ಮೇಲೆ 2 ವಿಗ್ರಹಗಳನ್ನು ಇಡಬೇಡಿ. ನಿಮ್ಮ ತಂದೆ ತಾಯಿಗಳ ಫೋಟೋಗಳನ್ನು, ಶಿವಶರಣರ ಫೋಟೋಗಳನ್ನು ನೀವು ಅಡ್ಡಾಡುವ ಬಾಗಿಲಿಯ ಮೇಲೆ ಇಡಿ. ಅವರ ಪಾದದ ಕೆಳಗೆ ನೀವು ಓಡಾಡುವುದರಿಂದ ಶುಭವಾದೀತು. ದೇವರ ಜಗಲಿಯ ಮೇಲೆ ಯಾವುದೇ ಕಾರಣಕ್ಕೂ ತಂದೆಯ ತಾಯಿಗಳ ಫೋಟೋವನ್ನಿಟ್ಟು ಪೂಜೆ ಮಾಡಬೇಡಿ. ಕಷ್ಟಕ್ಕೆ ಒಳಗಾಗುವ ಸಾಧ್ಯತೆ ಹೆಚ್ಚಾಗಲಿದೆ. ಅದೇ ರೀತಿಯಾಗಿ ಈ ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ದೇವರ ಮುಂದೆ ನಿಮ್ಮ ಮನೆದೇವರನ್ನು ಪ್ರಾರ್ಥಿಸಿ ಪ್ರತಿದಿನ ಕರ್ಪೂರದಿಂದ ಆರತಿ ಮಾಡಿ ಭಕ್ತಿ ಶ್ರದ್ಧೆಯಿಂದ ನಮಸ್ಕರಿಸಿದರೆ ತುಂಬ ಅನುಕೂಲವಾದೀತು. ಅದೇ ರೀತಿಯಾಗಿ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ಪಠಿಸಿ ಹಳದಿ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 9 ಆಗಿದ್ದು ಉತ್ತರದ ದಿಕ್ಕಿನ ಪ್ರಯಾಣ ನಮಗೆ ಶುಭವನ್ನುಂಟು ಮಾಡಲಿದೆ. ಮಂಗಲಂ ಕೌಶಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಸರ್ವಂ ಶ್ರೀ ಉಮಾಮಹೇಶ್ವರ ಪರಬ್ರಹ್ಮಾರ್ಪಣಮಸ್ತು ಎಂದು ತಿಳಿಸುತ್ತಾ ತಾವು ನೋಡುವುದರೊಂದಿಗೆ ಇತರರಿಗೂ ಶೇರ್ ಮಾಡಿ ನಿಮ್ಮ ಬೆಂಬಲ ಮತ್ತು ಸಹಕಾರ ನಮ್ಮೊಂದಿಗೆ ಸದಾ ಇರಲಿ ಎಂದು ಆಶಿಸುತ್ತಾ ಮುಂದಿನ ವಾರ ಮತ್ತೆ ಒಳ್ಳೆಯ ವಿಶೇಷ ಒಂದು ಭವಿಷ್ಯದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.